ನಮಸ್ಕಾರ ವೀಕ್ಷಕರೇ, ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ರಾಜ್ಯ ಮತ್ತು ದೇಶದ ಪ್ರಸ್ತುತ ವಿದ್ಯಮಾನಗಳು ಮತ್ತು ವಿಚಾರಗಳ ಬಗ್ಗೆ ನೀವುಗಳು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಚರ್ಚೆ ಮಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೂ ಕೂಡ ಇವತ್ತು ಸ್ಟುಡಿಯೋದಲ್ಲಿ ಅಂಥದ್ದೇ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ತಮಗೆಲ್ಲ ಗೊತ್ತಿದೆ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಹತ್ತತ್ರ ಒಂದು ತಿಂಗಳಾಗ್ತಾ ಬಂತು. ಇನ್ನೂ ಮುಗಿಯುವ ಅಥವಾ ಕದನ ವಿರಾಮದ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ಪದೇ ಪದೇ ಮಾತುಕತೆ ಅಂತ ಹೇಳ್ತಾ ಇದ್ರು ಕೂಡ ಮಾತುಕತೆಯ ಯಾವ ಅಂಶಗಳು ಹೊರಗಡೆ ಬರ್ತಾ ಇಲ್ಲ. ಷರತ್ತುಗಳ ಮೇಲೆ ಷರತ್ತುಗಳು ಇಡ್ತಾ ಇದ್ದಾರೆ. ಯಾವ ಷರತ್ತುಗಳಿಗೂ ಉಭಯ ದೇಶಗಳು ಒಪ್ಕೊಳ್ತಾ ಇಲ್ಲ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧ ಇಡೀ ಪ್ರಪಂಚದ ಆರ್ಥಿಕತೆಯ ಮೇಲೆಯೇ ಪರಿಣಾಮ ಬೀರ್ತಾ ಇದೆ. ಭಾರತ ಅಂತೂ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಅದರಲ್ಲೂ ಕೂಡ ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಸಭೆ ಲೋಕಸಭೆಯಲ್ಲಿ ಕೊರೋನಾದಂತಹ ಪರಿಸ್ಥಿತಿ ಅಂದ ತಕ್ಷಣ ಜನ ಪ್ಯಾನಿಕ್ ಆಗಿ ಹೋಗಿದ್ದಾರೆ. ಪೆಟ್ರೋಲ್ ಬಂಕಲ್ಲೂ ಕ್ಯೂ, ಗ್ಯಾಸ್ ಏಜೆನ್ಸಿಗಳ ಮುಂದೆನೂ ಕ್ಯೂ, ರೇಷನ್ ಅಂಗಡಿ ಮುಂದೆನೂ ಕ್ಯೂ. ಮುಂದೆ ಎಂಥ ಪರಿಸ್ಥಿತಿ ಬರುತ್ತೋ ಏನೋ ಗೊತ್ತಿಲ್ಲ, ಈಗಿಂದಲೇ ಪ್ರಿಪೇರ್ ಆಗ್ಬಿಡೋಣ ಅಂತ ಜನ ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗಿದ್ದಾರೆ. ಒಂದು ಕಡೆ ಯುದ್ಧ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ, ಮತ್ತೊಂದು ಕಡೆ ತೈಲ ಕೊರತೆ, LPG ಗ್ಯಾಸ್ ಕೊರತೆ, ಪೆಟ್ರೋಲ್ ಡೀಸೆಲ್ ಕೊರತೆ, ನೋ ಸ್ಟಾಕ್ ಬೋರ್ಡ್ಗಳು ಪೆಟ್ರೋಲ್ ಬಂಕ್ಗಳಲ್ಲಿ. ಜನ ಅಂಡೆ, ಬಿಂದಿಗೆ, ಟ್ಯಾಂಕು ಏನೇನು ಸಿಗುತ್ತೆ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ಗಳಿಗೆ, ಪೆಟ್ರೋಲ್ ತುಂಬಿಸ್ಕೊಂಬರೋಣ ಅಂತ. ಸೊ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಾತ್ರ ದಯವಿಟ್ಟು ಪ್ಯಾನಿಕ್ ಆಗಬೇಡಿ, ಕೊರತೆ ಇಲ್ಲ, ಸಫಿಷಿಯೆಂಟ್ ಇದೆ, ಸುಮ್ಮನೆ ನೀವು ಟೆನ್ಷನ್ ತಗೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ಜನ ಕೇಳ್ತಾ ಇಲ್ಲ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇದು ರಿಯಾಲಿಟಿನ ಅಥವಾ ಹುಚ್ಚಾಟನ, ನಿಜಕ್ಕೂ ತೈಲ ಕೊರತೆ ಇದೆಯಾ ಇಲ್ವಾ, ಇಲ್ದಿದ್ರೆ ಜನನೇ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾರಾ, ಹಾಗಾದ್ರೆ ರಿಯಾಲಿಟಿ ಏನು, ಹುಚ್ಚಾಟ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ಚರ್ಚೆ ಮಾಡ್ತೀವಿ. ಇದೇ ರಾಧಕ್ಕ ಪಂಚಾಯಿತಿಯ ವಿಷಯ. ನಿಜಕ್ಕೂ ತೈಲ ಕೊರತೆ ಇದೆಯಾ, ತೈಲ ಕೊರತೆ ಇಲ್ವಾ, ಜನ ಸುಮ್ನೆ ಹುಚ್ಚಾಟ ಆಡ್ತಾ ಇದ್ದಾರಾ, ಜನ ಸುಮ್ನೆ ಪ್ಯಾನಿಕ್ ಆಗ್ತಾ ಇದ್ದಾರಾ? ಹಾಗಾದ್ರೆ ಸತ್ಯಾಸತ್ಯತೆ ಏನು ಅನ್ನೋದನ್ನ ಮಾತಾಡೋದಕ್ಕೆ ಇವತ್ತು ಅತಿಥಿಗಳಿದ್ದಾರೆ. ಅದೇ ರೀತಿ ವೀಕ್ಷಕರೇ, ವೀಕ್ಷಕರ ಪರವಾಗಿ ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ಇವಾಗ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ, ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಇವತ್ತು ತಮ್ಮ ತಮ್ಮ ಪಾರ್ಟಿಗಳ ಸ್ಟ್ಯಾಂಡ್, ರಿಯಾಲಿಟಿ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ. ಬನ್ನಿ, ಒಬ್ಬೊಬ್ಬರಾಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆದಂತಹ ಶಿವಶಂಕರ್ ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿ ವಕ್ತಾರರಾದಂತಹ ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಅವರೇ, ತಮಗೂ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ನಂದನ್ ಕಶ್ಯಪ್, ತಮಗೂ ಸ್ವಾಗತ. JDS ವಕ್ತಾರರಾದಂತಹ ನಾಗೇಂದ್ರ ಬಾಬು ಅವರೇ, ತಮಗೂ ಸ್ವಾಗತ. ಹಾಗಾದ್ರೆ ರಿಯಾಲಿಟಿ ಏನು ಅನ್ನೋದಕ್ಕೆ ಫಸ್ಟ್ ನಾನು ಇಂಡಿಪೆಂಡೆಂಟ್ ಆದಂತ ಒಂದು ಒಪಿನಿಯನ್ ತಗೊಳ್ತೀನಿ. ಶಿವಶಂಕರ್ ಸರ್, ಸೊ ರಿಯಾಲಿಟಿ, ಆನ್ ಗ್ರೌಂಡ್ ರಿಯಾಲಿಟಿ, ಒಂದು ಕಡೆ ಸರ್ಕಾರ ಮತ್ತು ದೇಶ ಹೇಳ್ತಾ ಇದೆ ಇಲ್ಲ, ಸಫಿಷಿಯೆಂಟ್ ನಮಗೆ ಪೂರೈಕೆನೂ ಇದೆ ಮತ್ತು ಸಫಿಷಿಯೆಂಟ್ ಆದಂತಹ ದಾಸ್ತಾನು ಇದೆ, ಜನ ಸುಮ್ಮನೆ ಪ್ಯಾನಿಕ್ ಆಗ್ತಾ ಇದ್ದೀರಾ, ಪ್ಯಾನಿಕ್ ಆಗಬೇಡಿ ಅಂತ. ಸೊ ತಮ್ಮ ಪ್ರಕಾರ ರಿಯಾಲಿಟಿ ಏನು, ಹುಚ್ಚಾಟ ಏನು ಸರ್? ಹುಚ್ಚಾಟ ಆಡ್ತಿರೋದು ಜನನ, ಸರ್ಕಾರನ? ಇಲ್ಲಿ ಸರ್ಕಾರದ್ದು ಜವಾಬ್ದಾರಿ ಅಂತೂ ಖಂಡಿತ ಇದೆ. ಇಲ್ಲಿ ರಿಯಾಲಿಟಿ ಏನು ಅಂತಂದರೆ, ಒಂದಂತೂ ನಿಜ, ಈ ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡೋಣ, ಆಮೇಲೆ LPG. ಈಗ ಪೆಟ್ರೋಲು ಡೀಸೆಲ್ಲು ಎರಡೂ ಸೇರಿ, ಫಾರ್ ಎಕ್ಸಾಂಪಲ್ ಒಂದು ರಫ್ ಆಗಿ ವಾಟ್ ಈಸ್ ದಿ ಡಿಮಾಂಡ್ ಅಂದರೆ, ನಮ್ಮ ದೇಶದ ಡಿಮಾಂಡ್ ಏನು ಅಂತಂದರೆ, ಒಂದು ದಿನಕ್ಕೆ 1,40,00,000 KL ಅಂದರೆ ಕಿಲೋ ಲೀಟರ್ ಪರ್ ಡೇ. ಅದರಲ್ಲಿ ನಿಮಗೆ 1,00,000 ಡೀಸೆಲ್, 1,00,000 KL ಡೀಸೆಲ್ ಬಂದುಬಿಡುತ್ತೆ. ಮುಖ್ಯವಾಗಿ ಅದು 70%, 30% ಪೆಟ್ರೋಲ್. ಈಗ ನಾವು ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ಸ್, ನಾನು ಮಾತಾಡ್ತಾನೆ ಇರ್ತೇನೆ ಸ್ಟೋರೀಸ್ ಮಾಡೋದಕ್ಕೆ, ಅದಕ್ಕೆಲ್ಲ ಅದು ನೋಡಿದ್ರೆ ಇದನ್ನು ದಾಸ್ತಾನದೇನು ಸಮಸ್ಯೆ ಇಲ್ಲ, ಅಂದರೆ ಪೂರೈಕೆದೇನೂ ಸಮಸ್ಯೆ ಇಲ್ಲ. ಹಾಗಾದರೆ ಇಲ್ಲಿ ಕ್ರೈಸಿಸ್ ಆಗಿದ್ದು ಯಾಕೆ, ಬಿಕ್ಕಟ್ಟು ಬಂದಿದ್ದು ಯಾಕೆ ಅಂದರೆ, ಎರಡು ಕಾರಣಗಳಿದೆ. ಬಹಳ ಮುಖ್ಯವಾದಂಥ ಕಾರಣ ಏನು ಅಂತಂದರೆ, ಈ ಕ್ರೂಡ್ ಆಯಿಲ್ ಬೆಲೆ, ಅಂದರೆ ತೈಲ ಬೆಲೆ ಇದೆಯಲ್ಲ, ಅಂದರೆ ಕಚ್ಚಾ ತೈಲ ಬೆಲೆ ಇದ್ದಕ್ಕಿದ್ದಂಗೆ ಹೆಚ್ಚಾಗೋಯ್ತು. ಅಂದರೆ ಸುಮಾರು $60 ಪರ್ ಬ್ಯಾರಲ್ ಇದ್ದಿದ್ದು 68 ಇತ್ತು, 60, 65, 68 ಈ ಥರ ಇತ್ತು ಯುದ್ಧಕ್ಕೆ ಮುಂಚೆ.
ಅದೇನಾಯಿತು, ಸಡನ್ನಾಗಿ $100 ಹೋಯಿತು, 120ಕ್ಕೆ ಹೋಯಿತು, ಆಮೇಲೆ 108ಕ್ಕೆ ಬಂತು, ಇವಾಗ 90ಕ್ಕೆ ಇಳಿದಿತ್ತು, ಮತ್ತೆ 105ಕ್ಕೆ ಹೋಗಿದೆ. ಇದರಿಂದ ಏನಾಗುತ್ತೆ, ಈ ಫ್ಲಕ್ಚುಯೇಷನಿಂದ ಅಂದರೆ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿದ್ದರಿಂದ ಈ OMCಗಳಿದೆಯಲ್ಲ, ನಮ್ಮ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು, BPCL, ಇದಕ್ಕೇನಾದರೆ ಇದು HPCL, ಇಂಥವರೆಲ್ಲ ಕಚ್ಚಾ ತೈಲವನ್ನು ತಗೊಂಡು ಅದನ್ನು ರಿಫೈನ್ ಮಾಡಿ ಪೆಟ್ರೋಲು ಡೀಸೆಲು ಕೊಡೋದು. ಅದೇನಾಗುತ್ತೆ, ಇವಾಗ ಬೆಲೆ ಅವ್ರಿಗೆ ಜಾಸ್ತಿ ಆಗಿದೆ. ಆ ಬೆಲೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇವಾಗ $68 ಇದ್ದಿದ್ದು 120, ಆಲ್ಮೋಸ್ಟ್ ಡಬಲ್ ಆಯ್ತಲ್ಲ. ಆವಾಗ ಇದು ಕಡಿಮೆ ಇದ್ದಾಗ ಅವ್ರಿಗೆ 1 ಲೀಟ್ರಿಗೆ ಒಂದು $5 ಇಂದ $8ವರೆಗೂ ಲಾಭ ಆಯಿತು. ಇದು ಡಬಲ್ ಆಗಿದ ತಕ್ಷಣ ಅವ್ರಿಗೇನಾಗಿದೆ, ಲಾಸು $40 ಹೋಗಿದೆ, 35ರಿಂದ $40 ಹೋಗಿದೆ. ಅವ್ರೇನು ಮಾಡ್ತಾ ಇದ್ದಾರೆ, ಇದನ್ನು ಅಂದರೆ ಇಂಥ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ಆ ಫ್ಲಕ್ಚುಯೇಷನ್ಸು ಏನಂದರೆ 2 ದಿನ 3 ದಿನ ಅಥವಾ 1 ವಾರ ಆದರೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನೀವು ಹೇಳಿದಾಗೆ ಇದು ಆಲ್ಮೋಸ್ಟ್ 1 ತಿಂಗಳು ಬಂದುಬಿಡ್ತು. 1 ತಿಂಗಳಾಗಿದ್ದರಿಂದ ಅವರೇನು ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ಡೈನಮಿಕ್ಸ್ ಇದೆ. ಈಗೇನಂತಂದರೆ ಅವರು OMC ಅವರು ಈ ಡೀಲರ್ಸಿಗೆ, ಅಂದರೆ ಪೆಟ್ರೋಲ್ ಡೀಸೆಲ್ ಡೀಲರ್ಸಿಗೆ ಇದನ್ನು ಆಯಿಲ್ ಕೊಡ್ತಾರೆ, ಪೆಟ್ರೋಲು ಡೀಸೆಲ್ಲು. ಅದು ಕೊಡುವಾಗ ಕ್ರೆಡಿಟ್ ಫೆಸಿಲಿಟಿ ಅಂತ ಇರುತ್ತೆ, 1 ವಾರಕ್ಕೆ 15 ದಿನಕ್ಕೆ ಇದೆಲ್ಲ. ಅದು ಯಾವಾಗ ಅದು ಎಲ್ಲ ಚೆನ್ನಾಗಿರುವಾಗ ನಡೆಯುವಂಥ ಒಂದು ಅರೇಂಜ್ಮೆಂಟ್ ಇದು. ಈಗ OMCಗಳಿಗೆ ಈಗ ಬೆಲೆ ಹೆಚ್ಚಾಗಿದ್ದರಿಂದ ಲಾಸ್ ಹೆಚ್ಚಾಗ್ತಾ ಇರೋದ್ರಿಂದ ಅವರೇನು ಮಾಡಿದ್ರು, ಈ ಕ್ರೆಡಿಟ್ ಫೆಸಿಲಿಟಿಯನ್ನು ಫಸ್ಟು ಕಟ್ ಮಾಡಿದ್ರು. ಈಗ ಆ್ಯಕ್ಚುಲಿ ಸ್ಟ್ರಿಕ್ಟಾಗಿ ಹೇಳಬೇಕಂದ್ರೆ ಇಂಥ ಸಮಯದಲ್ಲಿ ನಿಮಗೆ ಕಚ್ಚಾ ತೈಲ ಹೆಚ್ಚಾದರೆ ನಿಮ್ಗೆ ರಿಟೇಲ್ ಪ್ರೈಸ್ ಜಾಸ್ತಿ ಆಗಬೇಕು. ಒಂದು ಏನಂದ್ರೆ ಮನಮೋಹನ್ ಸಿಂಗ್ ಇದ್ದಾಗಲೇ ಒಂದು ಪಾಲಿಸಿ ತೊಗೊಂಡು ಬಂದಿದ್ರು, ಅಂದರೆ ಅಡ್ಮಿನಿಸ್ಟರ್ಡ್ ಪಾಲಿಸಿ ಅಂತ, ಪ್ರೈಸ್ ಪಾಲಿಸಿ ಅಂತ. ಅದಂದರೆ ಡೈಲಿ ಎವ್ರಿ ಡೇ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ರಿವೈಸ್ ಆಗಬೇಕು ಅಂತ ಇತ್ತು. ಅದು ಪ್ರಾಕ್ಟಿಕಲ್ ಸರ್. ಜನಸಾಮಾನ್ಯರ ಪರಿಸ್ಥಿತಿ ಯಾವ ರೀತಿ ಅಲ್ಲ ಬಂದೆ, ಅದೇ ಯಾಕೆ ಅಂತ ಯಾವ ರೀತಿ ಇದೆ ಅಂದರೆ ಸರ್, ಈ ಹಿಂದೆ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದ್ದಾಗಲೂ ಕೂಡ ಅದರ ಬರೆ ಜನರ ಮೇಲೆ ಬಿತ್ತು. ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆದರೂ ಕೂಡ ಅದರ ಲಾಭ ಜನಸಾಮಾನ್ಯರಿಗೆ ಬರಲಿಲ್ಲ. ಈಗ ಯುದ್ಧದ ಸಂದರ್ಭದಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ. ಇದು ಕ್ಷಣಿಕ, ನಾಳಿದ್ದು ಎನಿ ಟೈಮ್ ನಾವು ಪ್ರೈಸ್ ಹೈಕ್ ನೋಡಬೇಕು. ಈಗಾಗಲೇ ನಾಯ್ರಾ ಪೆಟ್ರೋಲ್ ಬಂಕಲ್ಲಿ ಸುಮಾರು 3 ರಿಂದ 4 ಜಾಸ್ತಿ ಮಾಡಿದ್ದಾರೆ. ಸೊ ನಿಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಫ್ಲಕ್ಚುಯೇಷನ್ ಇದ್ರೂ ಕೂಡ ಅದು ಜನಸಾಮಾನ್ಯರಿಗೆ ನೇರವಾಗಿ ಅದರ ಲಾಭ ಸಿಗಲ್ಲ, ನಷ್ಟಗಳು ಮಾತ್ರ ಜನಸಾಮಾನ್ಯರಿಗೆ ಸಿಗುತ್ತೆ. ಹೆಚ್ಚಾದಾಗ ಹೆಚ್ಚು ಮಾಡಿಬಿಡ್ತಾರೆ, ಕಡಿಮೆ ಆದಾಗ ಕಡಿಮೆ ಮಾಡಿಲ್ಲ. ಆದರೆ ಈಗ ಅದು ಕೇಸ್ ಅದಲ್ಲ. ಈಗ ಏನಾಯ್ತಂದ್ರೆ ಇವಾಗ ಕ್ರೆಡಿಟ್ ಫೆಸಿಲಿಟಿ ಅವರು OMC ಕೊಡದೇ ಇರೋದ್ರಿಂದ ಇವರೇನು ಮಾಡಿದ್ರು, ಈಗ ಡೀಲರ್ಸ್ಗೆ ಅದು ಪೆಟ್ರೋಲ್ ಡೀಸೆಲನ್ನು ಪರ್ಚೇಸ್ ಮಾಡೋಕ್ಕಾಗ್ತಾ ಇಲ್ಲ. ಪರ್ಚೇಸ್ ಮಾಡೋಕ್ಕಾಗದೇ ಇರೋದರಿಂದ ಸ್ಟಾಕ್ ಇಲ್ಲ. ಅಂದರೆ ಇಲ್ಲಿ ವಿಪರ್ಯಾಸ ಹೇಗಿದೆ ಅಂದರೆ OMCನಲ್ಲಿ ಪೆಟ್ರೋಲ್ ಡೀಸೆಲ್ ಇದೆ, ಪೆಟ್ರೋಲ್ ಬಂಕಲ್ಲಿಲ್ಲ. ಇದು ಇಲ್ಲಿ ಸರ್ಕಾರದ ಜವಾಬ್ದಾರಿ ಇಲ್ಲಿ ಬರುತ್ತೆ. ಅವ್ರು ಏನು ಮಾಡ್ಬೇಕಂತಂದ್ರೆ OMCಗಳಿಗೆ ಹೇಳಬೇಕು, ನೀವು ಕೊಡಿ, ನಾವಿದ್ದೀವಿ. ಯಾಕಂತಂದ್ರೆ ಇದು ಸರ್ಕಾರದ ಜವಾಬ್ದಾರಿನೇ ಇದು. ಈ ಪ್ರೈಸ್ ಫ್ಲಕ್ಚುಯೇಷನ್ ಆದಾಗ ಫಸ್ಟ್ ಕ್ರೆಡಿಟ್ ಅಂದ್ರೆ ಕೊಡಿ ನೀವು, ಅಂದ್ರೆ ಅವ್ರಿಗೆ ನಾವು ಕೊಡ್ತೀವಿ. ಅಂದ್ರೆ ಈ ಕ್ರೆಡಿಟ್ ಅಂದ್ರೆ ಇಟ್ಸ್ ಅನ್ ಅರೇಂಜ್ಮೆಂಟ್ ಅಷ್ಟೇನೆ, ಕೊಡ್ತಾರೆ ಅವರು. ಆದ್ರೆ ಇವ್ರಿಗೆ ಕೊಡೋಷ್ಟು ಅಂದ್ರೆ ಇವ್ರಿಗೆ ಈ ಲಾಸನ್ನು ತಡ್ಕೊಳಕ್ ಆಗ್ತಾ ಇಲ್ಲ OMCಗಳು. ಅದಕ್ಕೇನಂದ್ರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಬ್ಸಿಡಿ ಕೊಡೋದು ಅಂತ ಇರುತ್ತೆ. ಅಂದರೆ ಅವ್ರಿಗೆ ಕ್ರೆಡಿಟ್ ಗ್ಯಾರಂಟಿ ಕೊಡೋದು ಅಂತ ಇರುತ್ತೆ. ಅದನ್ನು ಮಾಡಬೇಕು. ಇದು ಕ್ರೈಸಿಸ್ ಟೈಮ್, ಇದು ಸಂಕಷ್ಟದ ಸಮಯ. ಸೊ ಇದಿಷ್ಟೇನ. ಆದರೆ ಅವರು ಈಗ ಏನಂತಂದ್ರೆ ಪ್ಯಾನಿಕ್ ಬರೋ ಥರ ಸರ್ಕಾರ ನಡ್ಕೊಳ್ಬಾರ್ದು. ಹಾಗಂತ ಸುಳ್ಳು ಹೇಳೋದು ಅಂತಲ್ಲ, ಎಲ್ಲವೂ ಸರಿ ಇದೆ ಅಂತಲೂ ಪ್ರಾಕ್ಟಿಕಲ್ ಆಗಿ ಏನು ಟ್ರಾನ್ಸ್ಪರೆಂಟ್ ಆಗಿ ಏನಿದೆಯೋ ವಿಷಯ ವಸ್ತುಸ್ಥಿತಿ ಹೇಳಿದ್ರೆ ಜನಕ್ಕಿದೆ. ಜನನೂ ಅಷ್ಟೇ, ಹಂಗೆ ಇದೆ, ಜನರ ಹುಚ್ಚಾಟನೂ ಹಂಗೆ ಇದೆ. ಹೌದು, ರಿಯಾಲಿಟಿನೂ ಹಂಗೆ ಇದೆ, ಜನರ ಹುಚ್ಚಾಟನೂ ಹಂಗೆ ಇದೆ. ಆಮೇಲೆ ಜನನೂ ಅಷ್ಟೇನೆ. ಇದು ನಿಮ್ಗೆ ಅಗತ್ಯಕ್ಕೆ ತಕ್ಕ ಅಷ್ಟು ಮಾತ್ರ ತಗೊಳ್ಬೇಕು. ಆಮೇಲೆ ಪ್ಯಾನಿಕ್ ಅವಕಾಶ ಅಲ್ಲ ಸರ್. ಈಗ ಏನಾಗುತ್ತೆ ಅಂತಂದ್ರೆ, ಒಂದು ನಂದನ್ ಕಶ್ಯಪ್ ಅವರೇ, ಈಗ ನರೇಂದ್ರ ಮೋದಿ ಅವರು ಕೊರೋನಾ ಸಂದರ್ಭದ ಪರಿಸ್ಥಿತಿಯನ್ನ ನಾವು ಹೇಗೆ ಸವಾಲನ್ನ ಎದುರಿಸಿದ್ದೀವೋ ಹಾಗೆ ನಾವೆಲ್ಲರೂ ಟೀಮ್ ಇಂಡಿಯಾ ರೀತಿ ಈ ಪರಿಸ್ಥಿತಿಯನ್ನ ಎದುರಿಸೋಣ ಅಂತ ಹೇಳಿದ್ದೆ ಸಾಕು. ಮೋದಿ ಅವರೇ ಹೇಳ್ಬಿಟ್ರಲ್ಲ. ಮೋದಿ ಅವರಂತ ಏನು ಅಂತಂದ್ರೆ, ಮೋದಿ ಅವರಂದ್ರೆ ಒಂದು ರಕ್ಷಣೆ, ಮೋದಿ ಅವರಂದ್ರೆ ಒಂದು ಭದ್ರತೆ, ಮೋದಿ ಅವರಂತಂದ್ರೆ ಅದು ಒಂದು ರೀತಿ ಅವರಿದ್ದಾರೆ ಅಂತಂದ್ರೆ ಅದೊಂದು ತರ ಧೈರ್ಯ. ಅವರೇ ಸವಾಲನ್ನು ಎದುರಿಸಬೇಕು. ಇನ್ನು ಈ ಯುದ್ಧ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಚಿಂತೆಗೀಡು ಮಾಡುವಂಥ ವಿಷಯ ಅಂತ ಅವ್ರು ಹೇಳಿದ ತಕ್ಷಣ ಜನ ಪ್ಯಾನಿಕ್ ಆದರು. ಯಾವಾಗ ಒಂದೆರಡು ಪೆಟ್ರೋಲ್ ಬಂಕಲ್ಲಿ ನೋ ಸ್ಟಾಕ್ ನೋಡ್ಬಿಟ್ರು ಜನ ಇನ್ನೊಂದಿಷ್ಟು ಹುಚ್ಚ ಆಗ್ಬಿಟ್ರು. ಏನೇನು ಸಿಗುತ್ತೆ ಎಲ್ಲ ತಗೊಂಡು ನುಗ್ಗುತ್ತಾ ಇದ್ದಾರೆ ಈಗ ಪೆಟ್ರೋಲ್ ಬಂಕ್ಗಳಿಗೆ. ಏನಿಲ್ಲ ಅಂದ್ರೆ 1 ತಿಂಗಳು ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ. ಸೊ ಏನು ರಿಯಾಲಿಟಿ ಇದು, ಏನು ಹುಚ್ಚಾಟ ಇದು? ತಾವಿದನ್ನು ಹೆಂಗೆ ವ್ಯಾಖ್ಯಾನಿಸ್ತೀರಾ, ವಿಶ್ಲೇಷಣೆ ಮಾಡ್ತೀರಾ? ನೋಡಿ, ಮೋದಿ ಅವರೇ ಹೇಳ್ಬಿಟ್ಟಿದ್ದಾರೆ, ಅವರು ಸರ್ಕಾರದ
ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಬೇಕು, ನಾನು ನಿಮ್ಮನ್ನ ಕಾಪಾಡ್ತೀನಿ ಏನು ಬಂದ್ರು ಅಂತ. ನೀವು ಎಲ್ಲದಕ್ಕೂ ರೆಡಿಯಾಗಿ ಅಂದರೆ ಅವರು ಕೈ ಎತ್ತಿ ನಿಂತುಬಿಟ್ಟಿದ್ದಾರೆ. ರೆಡಿಯಾಗಿ ಅಲ್ಲ ರೆಡಿಯಾಗಿ ಅಲ್ಲಲ್ಲ ರೆಡಿಯಾಗಿ ಅಂದ್ರೆ ಏನ್ ಅರ್ಥ? ಅಲ್ಲ ಜವಾಬ್ದಾರಿಯಿಂದ ನುಡಿಸ್ಕೋತಿದಾರ ಅವರು. ಇಲ್ಲಪ್ಪ ಹಲವಾರು ವ್ಯಾಖ್ಯಾನಗಳು ಇರ್ತವೆ ಅದರಲ್ಲಿ. ರೆಡಿಯಾಗಿ ಅಂದ್ರೆ ಏನು ಕೊರೋನಾ ಟೈಮಲ್ಲಿ ಜಾಗಟೆ ಬಡೀರಿ ತಟ್ಟೆ ಹೊಡೀರಿ ಆ ಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಈ ವ್ಯಕ್ತಿ. ಕೊರೋನಾದಲ್ಲಿ ಏನಾಯ್ತು, ರಾಹುಲ್ ಗಾಂಧಿ ಅವರು ಫೆಬ್ರವರಿಲಿ ಹೇಳಿದ್ರು ಮಹಾಮಾರಿ ದೇಶಕ್ಕೆ ಬರುತ್ತೆ ರೆಡಿಯಾಗಿ ಅಂತ. ರೆಡಿ ಮಾಡಿಸ್ಬೇಕಾಗಿರೋ ಜವಾಬ್ದಾರಿ ಮೋದಿಗಿತ್ತು. ಏರ್ಪೋರ್ಟ್ಗಳನ್ನ ನಿಲ್ಲಿಸಬೇಕಾಗಿತ್ತು, ಬಂದರುಗಳನ್ನ ಒಂದು ಸಾಂಕೇತಿಕವಾದಂತಹ ಒಂದು ಜಾಗಟೆ ಬಡದ್ಬಿಟ್ಟು ತಟ್ಟೆ ಬಡದ್ಬಿಟ್ಟು ನಮ್ಗೇನಾರ ಇದು ಕರೋನಾ ವಾಸಿ ಆಯ್ತಾ? ಆಗ್ಲಿಲ್ಲ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ದೇವ್ರ ಮುಂದೆ ಜಾಗಟೆ ಮತ್ತೆ ಗಂಟೆ ಬಾರಿಸಿದ ನೋಡಿ, ದೇವ್ರ ಮುಂದೆ ಬಾರ್ಸೋಣ ರಸ್ತೆಯಲ್ಲಿ ನಿಂತ್ಕೊಂಡು ಡ್ರಾಮಾ ಮಾಡಿದ್ರಲ್ಲ ಅವರು. ನೋಡಿ ಇವ್ರು ಏನ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಅವರು ಅಂದ್ರೆ ಜವಾಬ್ದಾರಿಯಿಂದ ನುಣುಚ್ಕೋತಿದ್ದಾರೆ. ಜವಾಬ್ದಾರಿ ಇರೋ ವ್ಯಕ್ತಿ ಅವ್ರು ಒಂದು ಒಳ್ಳೆ ಮಾತು ಹೇಳಿದ್ರು ಶಿವಶಂಕರ್ ನೋಡಿ, ನಮ್ಮ ಸ್ನೇಹಿತರು 3 ಬಂಕ್ ನಡೆಸ್ತಾ ಇದ್ದಾರೆ. 3 ಬಂಕ್ ನಡೆಸ್ತಿದ್ದಾರೆ ಮಂಡ್ಯ ಮೈಸೂರು ಭಾಗದಲ್ಲಿ. ಇವತ್ತು ಅವರಿಗೆ 15ರಿಂದ 20 ದಿವಸ ಕ್ರೆಡಿಟ್ ಕೊಡ್ತಾ ಇದ್ರು OMCಗಳು. ಇವತ್ತೇನಾಗಿದೆ ಅಂದ್ರೆ ನಾನು ಟ್ರಕ್ ಬಿಸ್ನೆಸ್ ಅಲ್ಲಿ ಇದ್ದೀನಿ, ನಮಗೂ ಸಾಲ ಕೊಡ್ತಾ ಇದ್ರು. ಇವತ್ತೇನಾಗಿದೆ, ಕಾಸು ಕೊಟ್ಬಿಟ್ಟು ಡೀಸೆಲ್ ಹಾಕಿಸ್ಕೊಂಡು ಹೋಗಿ ಸ್ವಾಮಿ ಅಂತ ಇದ್ದಾರೆ. ಏನಾಗಿದೆ ಅಂದ್ರೆ ಸರ್ಕಾರದ ಭಾಗವಾಗಿ ಸರ್ಕಾರದ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡವರು ಅವು ಕ್ರೆಡಿಟ್ ಕೊಡಬೇಕು, LOC ಕೊಡಬೇಕು. ತಗೊಳ್ಳಿ LOC, ಸರ್ಕಾರದ ಪರವಾಗಿ ನಿಮ್ಗೆ ಇಷ್ಟು 100-200 ಕೋಟಿ ಡೆಪಾಸಿಟ್ ಮಾಡ್ತೀವಿ, ನೀವು ಸಪೋರ್ಟ್ ಮಾಡಿ ಅನ್ಬೇಕು. ಇದರಿಂದ ಏನಾಗಿದೆ ಗೊತ್ತಾ, ಇವತ್ತು ಒಂದು ಪೆಟ್ರೋಲ್ ಬಂಕಲ್ಲಿ 300ರಿಂದ 400 ಗಾಡಿ ಡೀಸೆಲ್ ಹಾಕಿಸ್ತೀವಿ. ನಮ್ಮ ಸ್ನೇಹಿತರ ಗಾಡಿಗಳ 400ರಿಂದ 500 ಗಾಡಿ ಡೀಸೆಲ್ ಹಾಕಿಸ್ತಾರೆ. ಇವತ್ತು ಅವ್ರಿಗೆ 200-300 ದುಡ್ಡಿರೋರು ಹಾಕಿಸ್ಕೊಂಡು ಹೋಗ್ತಾರೆ. ಇದೆಲ್ಲ ಗಾಡಿ ನಿಲ್ಲಿಸ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದೆ ದೇಶ? ನಿನ್ನೆ ಅದೊಂದು ವಿಡಿಯೋ ನೋಡ್ತಿದ್ದೆ ಮೇಡಮ್ ಅವರೇ, ಹಾಸನದಲ್ಲಿ ಎಷ್ಟೊಂದು ಹೋಟ್ಲುಗಳು ಮುಚ್ಚಿದ್ದಾರೆ. ಈ ಪೆಟ್ರೋಲು ಡೀಸೆಲ್ ಗ್ಯಾಸ್ ಮೇಲೆ ಎಷ್ಟು ಕುಟುಂಬಗಳು ಅವಲಂಬಿತವಾಗಿದೆ ಅಂತ ನಿಮಗೆ ಗೊತ್ತು, ನೀವೇ ಸ್ಟೋರಿಗಳು ಮಾಡಿದ್ದೀರಾ. ಎಷ್ಟು ಹೋಟ್ಲುಗಳು ಮುಚ್ಚಿದೆ, ಅವರ ಪರಿಸ್ಥಿತಿ ಏನಾಗಬೇಕು? ಈ ಆಟೋ ಓಡಿಸೋರ್ ಕತೆ ಏನಾಗಿದೆ? ಇಲ್ಲೇ ಕುಮಾರ ಪಾರ್ಕು ಅದಕ್ಕೆಲ್ಲ ಮೋದಿ ಅವ್ರ ಕಾರಣನಾ? ಆಬ್ವಿಯಸ್ಲಿ ಅವರ ಪಾಲಿಸಿ, ಅವರ ಫೇಲ್ಯೂರ್ ಅಂತಾರಾಷ್ಟ್ರೀಯ ಸ್ವತಃ ಅಲ್ಲಿಗೆ ಬರ್ತೀನಿ ನೋಡಿ. ಬಿಕಾಸ್ ಬೆಲೆ ಏರಿಕೆ ಬಿಸಿ ಅಮೆರಿಕದ ಜನರನ್ನು ಕಾಡ್ತಾ ಇದೆ. ಯಾರು ಯುದ್ಧ ಸಾರಿದ್ದಾರೆ ಅವರು. ಇಡೀ ಪ್ರಪಂಚದ ಆರ್ಥಿಕತೆ ಅಲಗಾಡ್ತಾ ಇದೆ. ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗಿದೆ. ಸೊ ಹೀಗಾಗಿ ನಾವು ತೈಲಕ್ಕೆ 88% ನಾವು ಆಮದು ಮೇಲೆನೆ ಡಿಪೆಂಡ್ ಆಗಿರುವಂತ ಒಂದು ದೇಶ. ಮೋದಿ ಅವರು ಹೋಗ್ಬಿಟ್ಟು ಹಾರ್ಮುಜ್ ಜಲಸಂಧಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಹಂಗೆ ಟ್ಯಾಂಕರ್ಗಳು ಅದಕ್ಕೆ ಅಲ್ಲಿಗೆ ಬರ್ತೀನಿ ನೋಡಿ ಮೇಡಮ್. ನೋಡಿ ಇವಾಗ ಚೈನಾದವ್ರಿಗೆ ಹೋಗ್ತಾ ಇದೆ, ರಷ್ಯಾದವ್ರಿಗೆ ಹೋಗ್ತಿದೆ, ಪಾಕಿಸ್ತಾನದವ್ರಿಗೆ ಹೋಗ್ತಾ ಇದೆ, ನಮ್ಗೆ ಯಾಕೆ ಬರ್ತಿಲ್ಲ? ಫೇಲ್ಡ್ ಪಾಲಿಸಿ ಆಫ್ ನರೇಂದ್ರ ಮೋದಿ. ಏನಕ್ಕೆ? ಏನಾಗಿದೆ? ನಾಟೋದಲ್ಲಿ ಸ್ಪೇನ್ ಅವರು ಹೇಳಿದ್ದಾರೆ, UK ಅವರು ಹೇಳಿದ್ದಾರೆ, ಕೆನಡಾದವ್ರು ಹೇಳಿದ್ದಾರೆ, ಯುರೋಪಿಯನ್ ಯೂನಿಯನ್ ಹೇಳಿದ್ದಾರೆ, ನೀನು ಮಾಡ್ತಿರೋದು ನಿಮ್ಮ ಒಂದು ಚಟಕ್ಕೆ ಅಂತ. ಯಾರಿಗೆ? ಇಸ್ರೇಲ್ಗೆ ಮತ್ತೆ ಟ್ರಂಪ್ಗೆ. ಏನಕ್ಕೆ ಮಾಡ್ತಿದ್ದಾರೆ? ನಿಮ್ ಚಟ ತೀರಿಸ್ಕೊಳಕ್ಕೆ. ಮೋದಿ ಏನಕ್ಕೆ ಅವ್ರ ಮುಂದೆ ತುಟಿ ಬಿಟ್ಟಿ ಬಿಚ್ತಾ ಇಲ್ಲ? ಒಂದು ರೀಸನ್ನು ಎಪ್ಸ್ಟೀನ್ ಫೈಲು. ಸೆಕೆಂಡು ಇಸ್ರೇಲ್. ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ಅಲ್ಲಿಗೆ ಬರ್ತೀನಿ. ನೆಕ್ಸ್ಟ್ ಅಲ್ಲಿಗೆ ಬರ್ತೀನಿ. ಇವಾಗ ಅದಾನಿ ಅವ್ರದ್ದು ಇಸ್ರೇಲ್ ಅಲ್ಲಿ ಪೋರ್ಟ್ ಇದೆ. ಅದಾನಿ ಅವ್ರ ಜೊತೆ ವ್ಯವಹಾರ ಇಸ್ರೇಲ್ ಸರ್ಕಾರ ಮಾಡ್ತಾ ಇದೆ. ಹೇಳ್ಬೋದಲ್ಲ ನಿಲ್ಸು ಅಂತ. ನರೇಂದ್ರ ಮೋದಿ ಹೇಳ್ತಿದ್ರು, ನಾನು ಉಕ್ರೇನ್ ರಷ್ಯಾ ವಾರ್ ನಿಲ್ಲಿಸ್ಬಿಟ್ಟೆ, ಎದೆ ತಟ್ಕೊಂಡು ಹೇಳ್ತಾ 56 ಇಂಚಿದೆ. ಎಲ್ಲೋಗಿದೆ ಅವ್ರು ಎದೆ? ಎದೆ ಎಲ್ಲಿದೆ ಇವತ್ತು ಅವ್ರದ್ದು? ಹೇಳ್ಬೋದಾಗಿತ್ತಲ್ಲ, ನಿಲ್ಲಿಸ್ರಿ ವಾರು, ನಿಮ್ ಎಷ್ಟೊಂದು ದೇಶಕ್ಕೆ ಹಾನಿ ಆಗ್ತಿದೆ ಅಂತ ಹೇಳ್ಬೋದಾಗಿತ್ತಲ್ಲ ಟ್ರಂಪ್ಗೆ. ನನಗೆ ಇದು ಟ್ರಂಪ್ ನಾನು ವಿಶ್ವಗುರು ಅಂತ ಹೇಳ್ಕೊಂತಿರ್ತಾರಲ್ಲ, ಹೇಳ್ಬೋದಲ್ಲ ಟ್ರಂಪ್ಗೆ. ಟ್ರಂಪ್ ಡಿಯರ್ ಫ್ರೆಂಡ್ ಅಂತ ಹೇಳ್ತಾರಲ್ಲ, ಇದೇ ನರೇಂದ್ರ ಮೋದಿ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ನಾವು ಇಸ್ರೇಲ್ ಜೊತೆಗೂ ನಮ್ಮ ಸಂಬಂಧ ಚೆನ್ನಾಗಿದೆ. ಲೆಟ್ ಮಿ ಫಿನಿಶ್. ಇಸ್ರೇಲ್ ಜೊತೆಗೂ ನಮ್ಗೆ ಬಹಳಷ್ಟು ವ್ಯವಹಾರಗಳಿವೆ ಮತ್ತು ಇರಾನ್ ಜೊತೆಗೂ ನಮ್ಮ ವ್ಯವಹಾರಗಳಿವೆ, ಸಂಬಂಧಗಳಿವೆ. ಅಮೆರಿಕಾದ ಜೊತೆಗೂ ನಮ್ಗೆ ಹಲವಾರು ಡೀಲ್ಗಳಿವೆ ಮತ್ತು ಸಂಬಂಧಗಳಿವೆ. ಇಂತಹ ಸಂದರ್ಭದಲ್ಲಿ 3 ದೇಶಗಳ ಜೊತೆಗೆ ಚೆನ್ನಾಗಿರುವಂತಹ ಭಾರತ, ನೀವು ಇರಾನ್ ಜೊತೆಗೆ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳಿ ಅನ್ನೋದು ಒಂದು ಒಳ್ಳೆಯ ವಿದೇಶಾಂಗ ನೀತಿ ಅಂತ ಅನ್ನಿಸಿಕೊಳ್ಳುತ್ತಾ? ಟೆಲ್ ಮೀ. ನೋಡಿ ಮೇಡಮ್, ನೀವು ಇರಾನ್ ಜೊತೆ ಮಾತಾಡ್ಬಿಡ್ಬೇಕಾಗಿತ್ತು. ತಡ್ರಿ ಮೇಡಮ್, ಖಮೇನಿ ಸತ್ತಾಗ ನೀವು ಸಂತಾಪ ಸೂಚಿಸಬೇಕಾಗಿತ್ತು. ಇವಾಗ
ಭಾರತ ಒಂದು ಸ್ಟ್ಯಾಂಡ್ ತಗೋಬೇಕು. ಆ ಸ್ಟ್ಯಾಂಡ್ ಅನ್ನು ಭಾರತ ತಗೊಂಡಿದ್ಯಾ ಅಂತ ನಾವು ಕೇಳ್ತಾ ಇದೀವಿ. ಇಲ್ಲ. ನೋಡಿ ಇವಾಗ ಅಲ್ಲ, ಇವಾಗ ಹೇಳ್ಬೋದಾಗಿತ್ತಲ್ಲ, ನಿಮ್ಮ ಚಟಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಇವಾಗ ನಾಟೋದವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ಶಾಂತಿಯನ್ನ ಬಯಸ್ತೀವಿ, ಆದಷ್ಟು ಬೇಗ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಅಂತ ತುಂಬಾ ಒಳ್ಳೆ ಭಾಷೆಯಲ್ಲೇ ಹೇಳಿದ್ದಾರೆ. ಅಲ್ಲಲ್ಲ, ಯಾವ ಭಾಷೆಯಲ್ಲಿ ಹೇಳಿದ್ದಾರೆ? ಯಾವ ತರ ಹೋಗ್ಬಿಟ್ಟು ಇಸ್ರೇಲ್ ಪ್ರಧಾನಮಂತ್ರಿಗೆ ಹೋಗಿ ಹೇಳಿದಾರ? ಯುದ್ಧ ಆಗಕ್ಕೊಂದು 3 ದಿವಸದ ಹಿಂದೆ ಇದೇ ಮೋದಿ ಇದು ಇಸ್ರೇಲ್ ಅಲ್ಲಿ ಇದ್ರು. ಅವ್ರಿಗೆ ಗೊತ್ತಿರಲಿಲ್ಲ ಇವೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ವಾ? ಟ್ರಂಪ್ ವಿಶ್ವಗುರು, ನನ್ನ ಫ್ರೆಂಡು, ನನ್ನ ದೊಡ್ಡಣ್ಣ ಅಂತ ಹೇಳ್ತಾರಲ್ಲ, ಇದು ಗುಜರಾತ್ ಸ್ಟೇಡಿಯಂ ಕರ್ಬಿಟ್ಟು ಕ್ಯಾಂಪೇನ್ ಮಾಡಿದ್ರಲ್ಲ, ಹೇಳ್ಬೋದಾಗಿತ್ತಲ್ಲ, ನಿಲ್ಸಿ ಎಷ್ಟೊಂದು ದೇಶಕ್ಕೆ ತೊಂದರೆ ಆಗ್ತಿದೆ ಅಂತ. ಎಲ್ಲಿ ಬಂದಿದೆ ಇವ್ರ ಬಾಯಿಂದ? ಅಲ್ಲ, ಅದು ಮಾತ್ರ ಹೇಳಿಲ್ಲ. ಎಲ್ಲಿ ಬಂದಿದೆ ಬಾಯಿಂದ? ಇವ್ರು ಬಂದಿರೋದು ಇವರು ಅದಾನಿಗೋಸ್ಕರ, ಅಂಬಾನಿಗೋಸ್ಕರ, ಎಲ್ಲರಿಗೋಸ್ಕರ ದೇಶವನ್ನೇ ಅಡ ಇಟ್ಬಿಟ್ಟಿದ್ದಾರೆ. ಇಸ್ರೇಲ್ ಪ್ರಧಾನ ಮಂತ್ರಿ ಮುಂದೆ ಮತ್ತೆ ಇದು ಟ್ರಂಪ್ ಮುಂದೆ ದೇಶವನ್ನು ಅಡ ಇಟ್ಟಿದ್ದಾರೆ ಅವರು. ಯಾವತ್ತೂ ಅಷ್ಟೇ ಒಂದು ಇಂಟರ್ನ್ಯಾಷನಲ್ ವಿಚಾರಗಳು ವಿದೇಶಾಂಗ ನೀತಿಯ ವಿಚಾರ ಮಾತಾಡ್ಬೇಕಾದ್ರೆ ಸ್ವಲ್ಪ ಮೆಚುರಿಟಿ ಇರಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಹಲವಾರು ದೇಶಗಳ ಸಂಬಂಧಗಳು, ನಮ್ಮ ದೇಶದ ವ್ಯವಸ್ಥೆಗಳು ಎಲ್ಲವೂ ಇರ್ತವೆ. ಹಾದಿ ಬೀದಿಲಿ ಹೋಗೋ ಥರ ಬಾಯಿಗೆ ಬಂದಾಗ ಮಾತಾಡೋದು ಕೆಲವು ಸರಿ ತಪ್ಪು ಅನ್ಸುತ್ತೆ. ವಿದೇಶಾಂಗ ನೀತಿ ಅಫ್ಕೋರ್ಸ್ ಅದು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಜನಸಾಮಾನ್ಯರಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಾನು ಪೆಟ್ರೋಲ್ ಬಂಕ್ ಹೋದಾಗ ನನ್ಗೆ ಪೆಟ್ರೋಲ್ ಸಿಗ್ತಾ ಇಲ್ವಲ್ಲ, ಅದ ಅರ್ಥ ಆಗುತ್ತೆ. LPG ಗ್ಯಾಸ್ 25 ದಿನ 40 ದಿನ ಆದ್ರೂ ಕೂಡ ಸಿಗ್ತಾ ಇಲ್ಲಲ್ಲ, ಅದ ಅರ್ಥ ಆಗುತ್ತೆ. ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಹೋಟೆಲ್ಗಳು ಕ್ಲೋಸ್ ಆಗ್ತಾವಲ್ಲ, ಅದ ಅರ್ಥ ಆಗುತ್ತೆ. ಗ್ಯಾಸ್ಗಳು ಇಲ್ಲದೆ ಬಹಳಷ್ಟು ರಸಗೊಬ್ಬರದ ಫ್ಯಾಕ್ಟರಿಗಳು ಸೇರಿದಂತೆ ಹಲವಾರು ಫ್ಯಾಕ್ಟರಿಗಳು ಬಾಗಿಲಾಕಿದಾವಲ್ಲ, ಅದ ಅರ್ಥ ಆಗುತ್ತೆ. ಸೊ ಅರ್ಥ ಮಾಡಿಸ್ಬೇಕಾಗಿರೋದು ವಿದೇಶಾಂಗ ನೀತಿಯನ್ನ ಜನಸಾಮಾನ್ಯರಿಗೆ. ಖಂಡಿತ ಅದೇ ಮಾತನ್ನೇ ಮೋದಿಯವರು ಮಾತಾಡ್ತಿರೋದು. ಇಡೀ ಜಗತ್ತಿನಲ್ಲಿ ಮಹಾಮಾರಿ ಕೊರೋನಾ ಬಂದಾಗ ಇಡೀ ಜಗತ್ತಲ್ಲಿ ಯಾವುದಾದ್ರೂ ದೇಶ ಅತ್ಯಂತ ಕಡಿಮೆ ಎಫೆಕ್ಟ್ ಆಗಿದ್ದು, ಕಡಿಮೆ ಜೀವಗಳು ಹೋಗಿದ್ದು, ಅಥವಾ ಕಡಿಮೆ ಅದರಲ್ಲಿ ಫಲ ತಿಂದಿದ್ದು ಅಂತ ಹೇಳಿದ್ರೆ ಅದು ಭಾರತ. ಬಿಕಾಸ್ ಇಂಡಿಯಾ ಇಸ್ ಇನ್ ದ ಸೇಫೆಸ್ಟ್ ಹ್ಯಾಂಡ್ಸ್. ಇವತ್ತು ಕೂಡ ಜಗತ್ತಲ್ಲಿ ಕೇವಲ ಒಂದು ನಿಮಿಷ, ಜಗತ್ತಲ್ಲಿ ಈ ಯುದ್ಧದ ಸನ್ನಿವೇಶದಲ್ಲಿ 29ನೇ ದಿವಸದಲ್ಲಿ ಜಗತ್ತು 10 ಸೆಕೆಂಡ್ ತಡಿಲೇಬೇಕು. ಕೊರೋನಾದಿಂದ ಅತ್ಯಂತ ಕಡಿಮೆ ಎಫೆಕ್ಟ್ ಆಗಿದೆ ಅನ್ನೋ ವಾದವನ್ನ ನಾನು ಒಪ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡು ಎಷ್ಟೋ ಜನ ಮತ್ತೆ ತಮ್ಮ ಒಂದು ಜೀವನವನ್ನ ಕಟ್ಟಿಕೊಳ್ಳೋಕಾಗದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಕೊರೋನಾ ಕೊಟ್ಟಂತ ಏಟ್ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಇವತ್ತು ಕೂಡ ನೋಡಿ, ಈ ದೊಡ್ಡ ಜಾಗತಿಕ ಸಮಸ್ಯೆ ಒಳಗಡೆ ಯುದ್ಧ ಭಾರತದಲ್ಲ, ಎಲ್ಲೋ ಬೇರೆ ದೇಶಗಳಲ್ಲಾಗಿ ಮಧ್ಯಪ್ರದೇಶದಲ್ಲಾಗ್ತಿರೋದು, ಅವ್ರ ಮೇಲೆ ಇಸ್ರೇಲು ಅಮೆರಿಕ ಅಟ್ಯಾಕ್ ಮಾಡ್ತಿರೋದು, ಸಫರ್ ಜಗತ್ತಿನ ಎಲ್ಲ ದೇಶಗಳಾಗಿದ್ದಾವೆ. ಇವತ್ತಿನ ಪರಿಸ್ಥಿತಿನಲ್ಲಿ ಇಡೀ ಜಗತ್ತಲ್ಲಿ ಕೇವಲ 3 ದೇಶಗಳು ಮಾತ್ರ ಆಯಿಲ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿಲ್ಲ. ಕೇವಲ 3 ದೇಶಗಳು, ಒಂದು ಇಂಡೋನೇಷ್ಯಾ, ಮತ್ತೊಂದು ಇರಾನು, ಯಾವ್ದು ಯುದ್ಧದಲ್ಲಿ ಇದೆಯಲ್ಲ ಇರಾನು, 3ನೇ ದೇಶ ಭಾರತ. ಅದು ಬಿಟ್ಟರೆ ಈವನ್ ಕತಾರು 3% ಜಾಸ್ತಿ ಮಾಡಿದೆ. ಯಾರು ಆಯಿಲ್ನ ಪ್ರೊಡ್ಯೂಸ್ ಮಾಡ್ತಾರಲ್ಲ ಆ ದೇಶಗಳು, ಕತಾರು, UAE ಎಲ್ಲವೂ ಜಾಸ್ತಿ ಮಾಡಿದ್ದಾವೆ. ಇವತ್ತು ಜಗತ್ತಲ್ಲಿ ಯಾವ್ದಾದ್ರು ದೇಶ ಮಾಡ್ದಂಗೆ ಇರ್ತಕ್ಕಂಥದ್ದು ಒಂದು. ಎರಡನೇದು, ನಮ್ಮಲ್ಲಿರ್ತಕ್ಕಂಥ ಚಂದ್ರಶೇಖರ್ ಅವರು, ನೀವು ಇವತ್ತು ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಪ್ರಾಮಿಸ್ ಮಾಡಿ ಇನ್ನು 2 ತಿಂಗಳು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಲ್ಲ ಅಂತ. ಆಲ್ರೆಡಿ ನೈರಾ ಪೆಟ್ರೋಲ್ ಬಂಕ್ ಅಲ್ಲಿ 2 ರಿಂದ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರ್. ಜಾಗತಿಕ ಸಮಸ್ಯೆ. ನಾನು ಬರ್ತಾ ಇದ್ದೀನಿ, ನಿಮ್ಮ ವಿಷಯಕ್ಕೆ ಬರ್ತಾ ಇದ್ದೀನಿ. ನೀವು ಬೆಂತಟ್ಕೊಳ್ತಿದ್ದೀರಲ್ಲ, ಇರೋ ವಿಷಯ ಜನಗಳ ಮುಂದೆ ಹೇಳಬೇಕಲ್ಲ. ಮೋದಿ ಅವರು ಮಾಡ್ತಿದ್ದು ಅದನ್ನೇ ನೋಡಿ. 2014ರಲ್ಲಿ ನಮ್ಮ ಸ್ಟೋರೇಜ್ ಕೆಪಾಸಿಟಿ ಏನಿತ್ತು 0. ಏನು ರಿಫೈನರಿಗಳು ಇದ್ದಿದ್ದು ಬಿಟ್ಟರೆ 5.0 ನಮ್ಮದು ಸ್ಟೋರೇಜ್ ಇದ್ದಿದ್ದು. ಇವತ್ತು 5.33 ಮಿಲಿಯನ್ ಮೆಟ್ರಿಕ್ ಟನ್ಸು ಸೆಪರೇಟ್ ಸ್ಟೋರೇಜ್ ಇದೆ ಅಪಾರ್ಟ್ ಫ್ರಮ್ ರಿಫೈನರೀಸು. ಅಂದರೆ ಸುಮಾರು 74 ದಿವಸಕ್ಕೆ ಆಗ್ತಕ್ಕಂಥ ಸ್ಟೋರೇಜ್ ನಮ್ಮ ಹತ್ರ ಇದೆ. ಸೊ ಒಂದು 2-3 ತಿಂಗಳು ನಮಗೇನು ತೊಂದರೆ ಇಲ್ಲ. ಎರಡನೇದು, ನಮ್ಮ ಸ್ನೇಹಿತರು ಹೇಳ್ತಿದ್ರು ಹಾರ್ಮುಜ್ ಒಳಗಡೆ ಭಾರತ ಬರ್ತಿಲ್ಲ ಅಂತ ಹೇಳಿ. ಒಂದು ನಿಮಿಷ, ನಮ್ಮಲ್ಲಿ ಎಷ್ಟು ಅನಿಲ ಸ್ಥಾವರಗಳು ಸರ್, ಅದು ಮೋದಿ ಅವರ ಕಾಲದಲ್ಲಿ ಸ್ಟಾರ್ಟ್ ಆಯ್ತಾ ಅಥವಾ 100% ನೋಡಿ ಸರ್ಕಾರ ಇದ್ದಾಗ ಸ್ಟಾರ್ಟ್ ಆಯ್ತಾ? 100% ನಾನು ಹೇಳ್ತಿರೋದು ಎಷ್ಟು ಯಾವಾಗ ಆರಂಭ ಆಯ್ತು, ಯಾವಾಗ ಫಿನಿಶ್ ಆಯ್ತು, ಮೋದಿ ಅವರ ಕಾಲದಲ್ಲಿ ಎಷ್ಟು ಅವರು ಸ್ಟಾರ್ಟ್ ಮಾಡಿದ್ರು, ಅದ್ರ ಬಗ್ಗೆ 2014ಕ್ಕೆ ಮುಂಚೆ ರಿಫೈನರಿಗಳು ಬಿಟ್ರೆ ಬೇರೆ ಸ್ಟೋರೇಜ್, ಗೌರ್ಮೆಂಟ್ ಸ್ಟೋರೇಜು 0. ಮೋದಿಯವರು ಬಂದಮೇಲೆ 2014 ಬಂದಮೇಲೆ ವಿಶಾಖಪಟ್ಟಣಂ, ಮಂಗಳೂರು ಮತ್ತು ಪಡೂರು 3 ಒಳಗಡೆಗೆ ಮತ್ತೆ ಇದ್ರದ್ದು ಏನು ರಿಫೈನರಿಗಳು ಸೇರಿ 5.33 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಇದು ಆಯಿಲ್ ನಮ್ಮ ಹತ್ರ ಸ್ಟಾಕ್ ಇರ್ತಕ್ಕಂಥದ್ದು. 73ರಿಂದ 74 ದಿವಸಕ್ಕೆ ಬೇಕಾಗ್ತಕ್ಕಂಥ ಸ್ಟಾಕು. ಅಪಾರ್ಟ್ ಫ್ರಮ್ ಏನು ಈ ರೈಸ್ ಸ್ಟೋರೇಜ್ ಇದೆ ಈ ರಿಫೈನರಿಗಳು ಮತ್ತೆ ಏನು ಪೆಟ್ರೋಲ್ ಬಂಕ್ಗಳಲ್ಲಿ, ಅದು ಬಿಟ್ಟು ಅಂದ್ರೆ ಆಲ್ಮೋಸ್ಟ್ ನಮಗೆ 2.5 ತಿಂಗಳು ನಮಗೆ ಕಂಫರ್ಟಬಲ್ ಆಗಿ ಆಗ್ತಕ್ಕಂಥ ವ್ಯವಸ್ಥೆ. 2.5 ತಿಂಗಳು ಕಂಫರ್ಟಬಲ್ ಆಗಿಲ್ಲ, 5-6 ದಿನಕ್ಕೇನೆ ಕೇಯಾಸ್ ಸೃಷ್ಟಿ ಆಯ್ತು.
ಸೃಷ್ಟಿ ಆಗಿಲ್ಲ ಮೇಡಮ್, ಅದನ್ನೇ ಹೇಳ್ತಾ ಇರೋದು. ಕೈಯಾಚರಣೆ ಸೃಷ್ಟಿ ಆಗಿಲ್ಲ. ಒಂದು ನಿಮಿಷ ಹೇಳ್ತಾ ಇದ್ದೀವಲ್ಲ, ಒಂದು ಆ ಪೆಟ್ರೋಲ್ ಬ್ಯಾಂಕ್ ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್. ನೀವು ದುಡ್ಡು ಕೊಡ್ತಾ ಇದೀವಿ, ಕೊಡ್ತಿಲ್ಲ ಅಂತ ಹೇಳ್ತಿಲ್ಲ. ಕ್ರೆಡಿಟ್ ಫೆಸಿಲಿಟಿಗಳು ಅದು ದಿನಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲೇ ಆಗಬೇಕಾ? ಈ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲೇ ಆಗ್ಬೇಕಾಗಿರೋದು, ಮಿಕ್ಕಿ ಸಂದರ್ಭದಲ್ಲಿ ಆಗಲ್ಲ. ನೀವು ತುಂಬಾ ನೀವು ಈಗ ನೀವು ಹೇಳ್ತಾ ಇದ್ರಿ 2.5 ತಿಂಗಳಿಗಾಗುವಷ್ಟು ಕಂಫರ್ಟೇಬಲ್ ಆಗಿ ದಾಸ್ತಾನು ನಮ್ಮ ಹತ್ರ ಇದೆ ಅಂತ. ಜೊತೆಗೆ ಯುದ್ಧ ಆರಂಭ ಆದ 6ನೇ ದಿನಕ್ಕೇನೆ LPG ಗ್ಯಾಸ್ ಸಮಸ್ಯೆ ಸೃಷ್ಟಿಯಾಯಿತು, ಹೋಟೆಲ್ಗಳು ಬಂದಾದವು, ಮತ್ತು ಕಮರ್ಷಿಯಲ್ ಸಿಲಿಂಡರ್ಗಳು ನೀವು ಹೇಳ್ತಿರೋದಕ್ಕೂ ಆನ್ ಗ್ರೌಂಡ್ ರಿಯಾಲಿಟಿಗೂ ತುಂಬಾ ವ್ಯತ್ಯಾಸ ಇದೆ. ಕೇಳಕ್ ಚೆನ್ನಾಗಿದೆ, ಆದ್ರೆ ಆನ್ ಗ್ರೌಂಡ್ ಅದು ಆಗ್ತಾ ಇಲ್ಲ. ಪ್ರಶ್ನೆಗಳು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಮೇಡಮ್. ಮೊದಲನೇದು LPG ವಿಚಾರದಲ್ಲಿ ನೋಡಿ, ಡೀಸೆಲ್ ಮತ್ತು ಪೆಟ್ರೋಲ್ ಅದೇ ಕ್ರೂಡ್ ಆಯಿಲ್ ಆದರೆ ನಾವು 73 ರಿಂದ 74 ದಿನ ಸ್ಟೋರ್ ಮಾಡ್ತೀವಿ, ನಮಗೇನು ಸಮಸ್ಯೆ ಇರಲ್ಲ. ಅದು LPG ಸಮಸ್ಯೆ ಏನಂತ ಹೇಳಿದ್ರೆ, ಅದು ಬ್ಯೂಟೇನ್ ಇರೋ ಕಾರಣಕ್ಕೋಸ್ಕರ ಮ್ಯಾಕ್ಸಿಮಮ್ ಅಂದರೆ 9 ರಿಂದ 11 ದಿವಸ ಮಾತ್ರ ನಮಗೆ ಸ್ಟೋರ್ ಮಾಡ್ಲಿಕ್ಕಾಗೋದು. ಅದ್ರ ಮೇಲೆ ಹೆಚ್ಚಿಗೆ ಸ್ಟೋರ್ ಮಾಡ್ಲಿಕ್ಕಾಗಲ್ಲ. ಮೊದಲನೇದು. ಎರಡನೇದು ಬಂದೆ ಎರಡನೇದು ಏನಕ್ಕೆ ಸಮಸ್ಯೆ ಶುರುವಾಗಿದ್ದು, ಅದ್ಭುತವಾಗಿ ಸ್ಟೋರೇಜ್ ಫೆಸಿಲಿಟಿ ಮಾಡ್ಕೊಂಡಿದ್ದೀವಿ ಅಂತ. ಇನ್ನೊಂದ್ ಕಡೆ ಹೇಳ್ತೀರಾ 9 ದಿನಕ್ಕೆ ಮೇಲೆ ನಾವು ಮೇಡಮ್ ಕ್ರೂಡ್ ಆಯಿಲ್ LPG ಡಿಫರೆಂಟ್ ಹೇಳ್ತೀರಾ. ಕ್ರೂಡ್ ಆಯಿಲ್ ನಮಗೆ ಸಪ್ಲೈ ನಮಗೆ ಪ್ರಾಬ್ಲಮ್ ಇಲ್ಲ, LPG ಏನೋ ನಾವು ಸ್ಟೋರ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಇದ್ರ ತಕ್ಕಂತ 9 ಡೇಸ್ ನಾನು ಹೇಳ್ತಿದ್ದೀನಿ. ಏನಕ್ಕೆ ಸಮಸ್ಯೆ ಶುರುವಾಯ್ತು ಅಂತ ಹೇಳಿದ್ರೆ, ಒಂದು ಏಕ್ದಮ್ ಪ್ಯಾನಿಕ್ ಸೃಷ್ಟಿ ಆಯ್ತು. ನಿಮ್ಮ ಪದದಲ್ಲಿ ಬಂದು ಶಿವಶಂಕರ್ ಅವರು ಪ್ಯಾನಿಕ್ ಯಾಕೆ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ, ಆನ್ ಅಂಡ್ ಅವರೇಜ್ ಡೇಸಲ್ಲಿ ಏನು ಯುದ್ಧ ಗಿದ್ದ ಏನು ಇಲ್ದಿದ್ದಾಗ ಪ್ರತಿ ದಿವಸ ಇಡೀ ದೇಶದಲ್ಲಿ ಡಿಮ್ಯಾಂಡ್ ಬರ್ತಿದ್ದು ಸಿಲಿಂಡರ್ LPG ಸಿಲಿಂಡರ್ಗೆ 55 ಲಕ್ಷದ 70 ಸಾವಿರ ಸಿಲಿಂಡರ್ಗಳು ಪ್ರತಿ ದಿವಸ ಏನು ಬುಕಿಂಗ್ ಬರ್ತಾ ಇದ್ವು. ನೀವು ಏನ್ ಸಿಲಿಂಡರ್ ಮಾತಾಡ್ತೀರಿ? LPG ಸಿಲಿಂಡರ್ ಮಾತಾಡ್ತಿರೋದು. ಮನೆ LPG ಸಿಲಿಂಡರ್. ಮನೆ LPG ಸಿಲಿಂಡರ್ ಅಲ್ಲ, ಕಮರ್ಷಿಯಲ್ ಸಿಲಿಂಡರ್ ಬಗ್ಗೆ ಮಾತಾಡಿ. ನಿಮಿಷ ಇದನ್ನ ಮುಗಿಸ್ಬಿಟ್ಟು ಅಲ್ಲಿಗೆ ಬರ್ತೀನಿ ಮೇಡಮ್. 55.7 ಲಕ್ಷ ಸಿಲಿಂಡರ್ಗಳು ಡೈಲಿ ಡಿಮ್ಯಾಂಡ್ ಇರ್ತಿತ್ತು. ಅದಕ್ಕೆ ಸುಮಾರು 52 ಲಕ್ಷ ಸಪ್ಲೈ ಆಗ್ತಿತ್ತು, 3 ಲಕ್ಷ ಕೊರತೆ ಇರ್ತಿತ್ತು. ಆದರೆ ಈಗ ಇಮ್ಮಿಡಿಯೇಟ್ ಆಗಿ ಪ್ಯಾನಿಕ್ ಶುರು ಆದ್ಮೇಲೆ ಏನಾಯ್ತು, 88.7 ಲ್ಯಾಕ್ಸ್. ಅಂದ್ರೆ ಜನಕ್ಕೆ ಸ್ಟಾಕ್ ಇದ್ರೂ ಕೂಡ ನಾಳೆ ಸಿಗುತ್ತೋ ಬಿಡುತ್ತೋ ಅಂತ ಹೇಳಿ ಗಾಬರಿ. ಸ್ಟಾಕ್ ಇಲ್ಲ, ಅಲ್ಲಲ್ಲ ಸ್ಟಾಕ್ ಇಲ್ಲ, ನೀವು ಸುಮ್ಮನೆ ಮಾತಾಡಕ್ ಬಿಡಿ ಮೇಡಮ್. ನಾನು ಮಾಡೋದು ಯಾವ್ದಾರ ಒಂದು ಫ್ಯಾಕ್ಟ್ ಅಲ್ಲಿ ತಪ್ಪಾಗ್ಬಿಟ್ರೆ ನಾನು ಇವತ್ತು ವಕ್ತಾರ ಬಿಟ್ಬಿಟ್ಟು ಹೋಗ್ತೀನಿ. ಮಾತಾಡಕ್ ಬಿಡಿ ನನಗೆ. ರಿಯಾಲಿಟಿಗೂ ನಂಬರ್ಸ್ ನೀವು ಮಾತಾಡಕ್ ಬಿಟ್ರೆ ರಿಯಾಲಿಟಿ ನಂಬರ್ 2 ಗೊತ್ತಾಗುತ್ತೆ ಮೇಡಮ್. ಮಾತಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ ನೀವು ಕೇಳಿಸ್ಕೊಂಡ್ರೆ ತಾನೆ ಆನ್ ಗ್ರೌಂಡ್ ಅಂತ ಹೇಳ್ತೀನಲ್ಲ. 55 ಲಕ್ಷ ಪ್ರತಿ ದಿವಸ ಡಿಮ್ಯಾಂಡ್ ಇತ್ತು, ಇದಕ್ಕಿದಂಗೆ ಪ್ಯಾನಿಕ್ ಜಾಸ್ತಿ ಆಯ್ತು, 50% ಜಾಸ್ತಿ ಡಿಮ್ಯಾಂಡ್ ಆಯ್ತು, 88.7 ಇದನ್ನ ಜಾಸ್ತಿ ಆಯ್ತು. ರೆಗ್ಯುಲರ್ ಆಗಿ 50 ಲಕ್ಷ ಸಿಲಿಂಡರ್ ಸಪ್ಲೈ ಆಗ್ತಿತ್ತು, 2.5 ಲಕ್ಷ ಸಿಲಿಂಡರ್ ಪರ್ ಡೇ ಜಾಸ್ತಿ ಮಾಡಿದ್ರು, 40% ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರು. ಪ್ರತಿ ದಿವಸ ನಾರ್ಮಲ್ ದಿವಸಕ್ಕಿಂತ 2.5 ಲಕ್ಷ 3 ಲಕ್ಷ ಎಕ್ಸ್ಟ್ರಾ ಸಿಲಿಂಡರ್ ಆಯ್ತು. ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಸಿಲಿಂಡರ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಸರ್ಕಾರವೂ ಒಪ್ಕೊಂಡಿದೆ. ಯಾಕೆ ಬರ್ಬೇಕಾದಂತ ಸ್ಟಾಕ್ ಇರೋದ್ರಿಂದ ಏನು ಹೋಟೆಲ್ಗಳಿಗೆ ಮತ್ತೆ ಕೆಲವು ಇಂಡಸ್ಟ್ರಿಗಳಿಗೆ ಅದನ್ನ ಸರ್ಕಾರವೇ ಹೇಳಿತ್ತು. ಅದನ್ನು ನೋಡಿ, ನಾನು ಉತ್ತರ ಕೊಡೋದಲ್ಲ. ಈವನ್ ಆನ್ ದ ಫ್ಲೋರ್ ಆಫ್ ದ ಸ್ಟೇಜ್ ಮುನಿಯಪ್ಪನವರು, ನಮ್ಮ ಮಂತ್ರಿ ಏನಲ್ಲ ಅವರು, ಕಾಂಗ್ರೆಸ್ನ ಮಂತ್ರಿ, ಅವರೇನು ಹೇಳಿದ್ರು, ಎಲ್ಲ ಸಪ್ಲೈ ಚೆನ್ನಾಗಿದೆ, ಮ್ಯಾಕ್ಸಿಮಮ್ 1 ವಾರ ಸಮಸ್ಯೆ ಪರಿಹಾರ ಮಾಡೋದಕ್ಕೆ 1 ವಾರ ತಡ್ಕೊಳ್ಳಿ ನೀವು. ಯಾಕೆಂತ ಹೇಳಿದ್ರೆ ಇವನ್ ಡಿಸ್ಟ್ರಿಬ್ಯೂಷನ್ ಸರಿ ಮಾಡ್ತೀವಿ, ಎಲ್ಲವನ್ನೂ ಸರಿ ಮಾಡ್ತೀವಿ, ಸ್ಟಾಕ್ ಎಲ್ಲವೂ ಚೆನ್ನಾಗಿದೆ, ಆನ್ ದ ಫ್ಲೋರ್ ಆಫ್ ದ ಹೇಳಿದ್ರು. ಕೇಳಿದ್ದು ಕೇವಲ 7 ದಿವಸ ಮಾತ್ರ. ಇದು ಸಮಸ್ಯೆ ಭಾರತದಲ್ಲ, ಜಾಗತಿಕ ಸಮಸ್ಯೆ ಇದು. ಹಾಗಾಗಿ ವಿ ಆರ್ ಇನ್ ದ ಸೇಫೆಸ್ಟ್ ಹ್ಯಾಂಡ್ಸ್. ಇನ್ನು ಹೇಳಿದ್ನಲ್ಲ, ಇನ್ನು 2 ತಿಂಗಳು 3 ತಿಂಗಳು ಯುದ್ಧ ನಡೆದ್ರು ಕೂಡ ಭಾರತಕ್ಕೆ ಯಾವ ಸಮಸ್ಯೆನೂ ಆಗಲ್ಲ. ವಿ ಆರ್ ಇನ್ ದ ಸೇಫೆಸ್ಟ್ ಹ್ಯಾಂಡ್ಸ್ ಅಂತ ಭಾಷಣ ಹೊಡೆಯೋದಕ್ಕೆ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಆನ್ ರಿಯಾಲಿಟಿ ಆನ್ ದ ಗ್ರೌಂಡ್ ಜನ ಪಡೆದಾಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಇದೆ ಅಂತ ಸ್ವತಃ ಒಪ್ಕೊಂಡಿದ್ದಾರೆ ಪೆಟ್ರೋಲಿಯಂ ಸಚಿವರು. ಮತ್ತು ಇನ್ನೊಂದು ಕಡೆ ಹೇಳ್ತೀರಾ ಸೇಫೆಸ್ಟ್ ಹ್ಯಾಂಡ್, ಕೇಳೋದಕ್ಕೆ ಚೆನ್ನಾಗಿದೆ, ಬಟ್ ಜನರ ಜಗತ್ತೇ ಇದಾದಾಗ ನಾನು ಅರ್ಧ ಗಂಟೆ ಬೇಗ ಹೇಳ್ಬೇಕು, ನಾನು ಅರ್ಧ ಗಂಟೆಗೆ ಅಲ್ಲ ಏನ್ರಿ ಇದು ಸಂಬಂಧ ಯೋಚನೆ ಮಾಡಿ. ನೀವು ಸ್ವಲ್ಪ ಜಗತ್ತಿನ ಕಡೆ ಯೋಚನೆ ಮಾಡ್ಬೇಡಿ, ಸಣ್ಣದಾಗಿ ಕೂತ್ಕೊಂಡು ನಮ್ಮನೆ ಅಡಿಗೆ ಮಾಡೋದು ಯೋಚನೆ ಮಾಡಬೇಡಿ. ನೀವು ಜಗತ್ತಿನ ಸಮಸ್ಯೆ ಅದು, ನೀವು ದಾರಿ ತಪ್ಪಿಸ್ಬಾರ್ದ್ರಿ, ನೀವು ಜನಗಳಿಗೆ ಒಳ್ಳೆ ದಾರಿ ತೋರಿಸ್ಬೇಕು. ನಾನು ಇಲ್ಲ ಅಂತ ಹೇಳಿಲ್ಲ. ಈಗ ಒಬ್ಬನಿಗೆ ಹೊಟ್ಟೆ ಹಸ್ತಿದೆ, ಆತ ಆಹಾರಕ್ಕೋಸ್ಕರ ಬೇಡ್ತಾ ಇದ್ದಾನೆ. ಯಾವತ್ತು ಮನೆಗೆ ಒಂದು ಸಿಲಿಂಡರ್ ಕಡಿಮೆ ಆಗಿಲ್ಲ. ಒಂದ್ ನಿಮಿಷ, ಅಡುಗೆ ಸಿಲಿಂಡರ್ ಬಗ್ಗೆ ಮಾತಾಡ್ತಾ ಇಲ್ಲ, ಆದ್ರೆ ಕಮರ್ಷಿಯಲ್ ಸಿಲಿಂಡರ್ ಇಂದ ಬಹಳಷ್ಟು ಹೋಟೆಲ್ಗಳು ಮುಚ್ಚಿವೆ, ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ, ಫ್ಯಾಕ್ಟ್ರಿಗಳು ಮುಚ್ಚಿದಾವೆ, ಜನ ಬಡ್ಕೊಳ್ತಾ ಇದ್ದಾರೆ. ಬೆಳಗಾವಲ್ಲಿ ಒಬ್ಬ ಹೋಟೆಲ್ ಮಾಲೀಕ ಸುಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ಸೊ ನಾವು ಹಸಿದವನಿಗೆ ಅನ್ನ ಕೊಡದೆ ಯುವರ್ ಇನ್ ಸೇಫ್ ಹ್ಯಾಂಡ್, ಯುವರ್ ಇನ್ ಸೇಫ್ ಹ್ಯಾಂಡ್, ಯುವರ್ ಇನ್ ಸೇಫ್ ಹ್ಯಾಂಡ್ ಅಂತಂದ್ರೆ ಮೋದಿ ಅವರು ಒಪ್ಕೊಳ್ತಿದ್ದಾರೆ, ನೀವು ಒಪ್ಕೊಳ್ತಿಲ್ಲ. ಮೋದಿ ಅವರು ಆನ್ ದ ಫ್ಲೋರ್ ಹೇಳಿದ್ದಾರೆ, ಯಸ್
ಸಂಕಷ್ಟದ ನಾವು ಅದೇ ದಿನಗಳಿವೆ. ಹೇಳ್ತಿರೋದು, ಜಾಗತಿಕ ಸಂಕಷ್ಟ. ರೆಡಿಯಾಗಿ ಲೆಟ್ ಅಸ್ ಪ್ರಿಪೇರ್ ಅವರ್ ಸೆಲ್ಸ್ ಆಸ್ ಅ ಟೀಮ್ ಇಂಡಿಯಾ ಅಂತ ಅವರೇ ಹೇಳಿದ್ರೆ ಹೌದು. ನೀವ್ ಹೇಳ್ತಿದ್ರೆ 1.5 ತಿಂಗಳಿಗೆ ಕೊರತೆ ಇಲ್ಲ, ಸುಮ್ನೆ ಪ್ಯಾನಿಕ್ ಆಗ್ತಿದ್ದಾರೆ, ಸುಮ್ನೆ chaos ಸೃಷ್ಟಿ ಆಗ್ತಾ ಇದೆ, chaos ಸೃಷ್ಟಿ ಮಾಡ್ತಿಲ್ಲ. ಯಾಕೆ? ಒಂದ್ ನಿಮಿಷ. ಇದಕ್ಕಿದ್ದಂತೆ ಡಿಮಾಂಡ್ ಅಲ್ಲ, ಆಗಿದೆ. ರಾಧಾ ಅವರೇ, ಯಾಕೆ ಸೇಫೆಸ್ಟ್ ಹ್ಯಾಂಡ್ಸ್ ಅಂತ ಹೇಳ್ತೀರಿ ಅಂತ ಎಸ್ ಹೇಳಿದ್ರೆ ನಾಗೇಂದ್ರ ಬಾಬು ಅವರು, ತಮಗನ್ಸಿದ ಮಟ್ಟಿಗೆ ಸಂಕಷ್ಟ ಇಲ್ವಾ? ಸಂಕಷ್ಟ ಅಂತಕ್ಕಂಥದ್ದಕ್ಕೆ ಭಾರತದಲ್ಲಿ ಸರಿಸುಮಾರು 40 ಕೋಟಿಯಷ್ಟು ಗೃಹ ಬಳಕೆ ಗ್ಯಾಸನ್ನು ಇದಾದರೆ ವಾಣಿಜ್ಯದಲ್ಲಿ ಸರಿಸುಮಾರು 25 ಲಕ್ಷ ಒಂದು ದಿನಕ್ಕೆ ಬಳಕೆ ಆಗ್ತದೆ. ಆದರೆ ನಮ್ಮಲ್ಲಿ ಒಂದು 4 ವಾರಕ್ಕೆ ಆಗುವಷ್ಟು ನಾವು ಒಂದು ಸ್ಟಾಕ್ ಮಾಡ್ಕೋಬೋದು, ಅದಕ್ಕಿಂತಲೇ ಹೆಚ್ಚು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಂಬರ್ 1. ನಂಬರ್ 2 ನೋಡಿ, ಏನು ನಮಗೆ ಇವಾಗ 55% ನಾವೇನು ಆಮದು ಮಾಡ್ಕೋತಾ ಇದ್ವಿ, ಸರಿಸುಮಾರು LPGಲಿ ಹಿರಿಯರು ಕೂಡ ಒಪ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ನಮ್ಮ ಹಾರ್ಮೋನ್ ಜಲಸಂಧಿ ಥ್ರೂಯಿನ ಒಂದು 30% ಬರ್ತಾ ಇತ್ತು ನಮಗೆ. ಇವತ್ತು ನಮ್ಗೆ ಆಗಿರ್ತಕ್ಕಂಥ ಪ್ರಾಬ್ಲಮ್ ಅಲ್ಲೇನೇನೆ. ಯಾಕಂದ್ರೆ ಮಿಕ್ಕಿದ 25% ನಾವು ಅಲ್ಲಿ ಪ್ರಾಬ್ಲಮ್ ಯಾಕೆ ಆಗ್ತಿದೆ, ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾಗಿತ್ತಲ್ಲ ಅನ್ನೋದೇ ಈಗ ಪ್ರಶ್ನೆ. ಒಂದು ಯುದ್ಧ ಅಂತಕ್ಕಂಥದ್ದು ಯಾರು ಬಯಸಿದ್ದಂಥದ್ದಲ್ಲ. ಏಕಾಏಕಿ ಆದಂಥ ಸಂದರ್ಭದಲ್ಲಿ ಆಗಲೇ ತಾವೊಂದು ಒಳ್ಳೆ ಮಾತನ್ನು ಹೇಳಿದ್ರಿ, ಮೆಚ್ಚಬೇಕಾದ್ದೇನೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದು, ಯಾವೊಂದು ಕೋವಿಡಲ್ಲಿ ಎಲ್ಲರೂ ನಾವು ಕೈ ಜೋಡಿಸಿದ್ವೋ ಅದೇ ರೀತಿ ಎಲ್ಲರೂ ಸಹಕಾರ ಕೊಟ್ಕೊಂಡು ಒಬ್ರಿಗೊಬ್ರು ಸಹಕಾರ ಮಾಡಿಕೊಂಡು ದೇಶವನ್ನು ಮುನ್ನಡೆಸಬೇಕು ಅಂತ ಹೇಳಿದ್ದು ಸ್ಪಷ್ಟ, ಅದರಲ್ಲಿ ಎರಡನೇ ಮಾತಿಲ್ಲ. ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಲಿ ಇವತ್ತು ನಾವು ಆಗಲೇ ಮಿತ್ರರು ಹೇಳ್ತಾ ಇದ್ರು, ಒಂದು ವಿಶಾಖಪಟ್ಟಣಂ ಬಿಟ್ಟರೆ ನಮ್ಮ ಮಂಗಳೂರಲ್ಲಿ ಮಾತ್ರ ಇರ್ತಕ್ಕಂಥ ಫ್ಲೋಟಿಂಗಲ್ಲಿರುತ್ತೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನೊಬ್ಬ ಜನಸಾಮಾನ್ಯವಾಗಿ ಮಾತಾಡೋದಾದರೆ, ಜನಗಳಿಗೆ ಕೆಲವು ಇವತ್ತು ಮಾಧ್ಯಮಗಳು ಸೇರಿ ನಾವು ಸೇರಿ ಒಂದು ವಿಚಾರವನ್ನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ಜನಸಾಮಾನ್ಯ ಯಾವ ರೀತಿ ಪ್ಯಾನಿಕ್ ಆಗ್ತಿದ್ದಾರೆ ಅಂತಂದರೆ, ಮೇಡಮ್ ಈಗ ತಾನೇ ನಾನು ನನ್ನ ಸ್ನೇಹಿತರು ಬರಬೇಕಾದ್ರೆ ಒಂದು ಪೆಟ್ರೋಲ್ ಬಂಕ್ ಮುಂದೆ ನಿಲ್ಲಿಸ್ತೀವಿ, ನಾನು ಪ್ರತಿನಿತ್ಯ ಹಾಕ್ಸ್ತಕ್ಕಂಥ 100 ರೂಪಾಯಿಗೆ, ಅಯ್ಯೋ ಡೀಸೆಲ್ ಸಿಗ್ತಾ ಇಲ್ವಂತೆ ಈಗ ಟಿ ವಿಲಿ ತೋರಿಸೋದಂತೆ, ಮೇಡಮ್ ನನಗೆ 500 ರೂಪಾಯಿಗೆ ಹಾಕ್ಬಿಡಿ ಪೆಟ್ರೋಲು, ನನಗೆ ಫುಲ್ ಟ್ಯಾಂಕ್ ಮಾಡಿ. ಸ್ಟಾಕ್ ಹೆಂಗಾಗ್ತಾ ಇದೆ ಅಂತಂದರೆ, ಪ್ರತಿಯೊಂದು ವೆಹಿಕಲ್ ಯೂಸ್ ಮಾಡಲಿಲ್ಲ ಅಂತಲೂ ಕೋಟ್ಯಾಂತರ ಲೀಟ್ರ್ ಇವತ್ತು ಸ್ಟಾಕ್ ಆಗಿ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗೋಗಿದೆ. ಇಲ್ಲಿ ಸಮಸ್ಯೆಗಳು ಉಲ್ಬಣ ಆಗ್ತಾ ಇರ್ತಕ್ಕಂಥದ್ದು. ಸುಮ್ಮನೆ ಗ್ಯಾಸ್ ನಿಮಗೆ ಸಪ್ಲೈ ಆಗ್ತಾ ಇದೆ, ಇಷ್ಟು ದಿವಸ ಒಳಗಡೆ ಕೊಡ್ತಾ ಇದ್ದೀವಿ ಅಂತ ಪದೇ ಹೇಳಿದ್ರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ಸಿಲಿಂಡರ್ಗಳು ಇಟ್ಕೊಂಡು ಸುಮ್ಮನೆ ಜನಗಳು ಅಯ್ಯೋ ಸಿಗಲ್ವಂತೆ ನೀವು ಬನ್ನಿ ನಾವು ಹೋಗಿದ್ವಿ. ಜನಗಳಿಗೆ ನಾವು ತಮ್ಮ ಮಾಧ್ಯಮಗಳ ಮುಖಾಂತರ ನಿಮಗೆ ಕೈ ಜೋಡಿಸಿ ಮುಗಿತೀನಿ, ದಯವಿಟ್ಟು ಜನಗಳಿಗೆ ತಾವೇ ಇವತ್ತು ಮುನ್ನೆಲೆಗೆ ಬರಬೇಕಾಗಿರ್ತಕ್ಕಂಥದ್ದು. ಜನಗಳಿಗೆ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಡಿ. ಯಾವುದೇ ಕಾರಣಕ್ಕೂ 60 ದಿನಗಳಷ್ಟು ಆಗೋ ತನಕ ನಮಗೆ ಕಚ್ಚಾ ತೈಲ ನಮ್ಮಲ್ಲಿದೆ, ಪೆಟ್ರೋಲ್ ಡೀಸೆಲ್ ಸಿಗುತ್ತೆ, ಹೆಚ್ಚು ಕಮ್ಮಿ 4 ವಾರಗಳ ಮೇಲ್ಪಟ್ಟು ಕೂಡ ನಮ್ಮಲ್ಲಿ ಗ್ಯಾಸ್ ಸಿಗ್ತಕ್ಕಂಥ ಪರಿಸ್ಥಿತಿ ಇದೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಕೆಲವು ಯಾರು ಈ ಮಧ್ಯವರ್ತಿಗಳಿದ್ದಾರೆ, ಈ ಕೆಲವು ಈ ಬ್ರೋಕರ್ಗಳಿದ್ದಾರೆ, ಇವರು ಕೃತ್ರಿಮವಾದಂಥ ಅಭಾವವನ್ನು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ. ಬ್ರೋಕರ್ಗಳಂತಕ್ಕಂಥ ಪದ ಬಳಕೆ ಮಾಡ್ತಾ ಇದ್ದೀನಿ ಮೇಡಮ್. ಹೌದು, ಈಗ ಆಚೆ ಕಡೆ ಮೇಡಮ್ ಸಾಕಷ್ಟು ಪ್ರತಿಯೊಂದು ಇಲ್ಲ ಹೇಳ್ತಿದ್ದೀನಿ ಕೇಳಿ. ಒಂದು ಏಜೆನ್ಸಿಲಿ ನಿಮ್ಗೊಂದು ಇಲ್ಲಿ ನಮ್ಮ ಹೆಣ್ಮಕ್ಳು ಬೇಡ ಸರ್, ಎಷ್ಟು ಪರ್ಸೆಂಟೇಜ್ ಕೃತಕ ಅಭಾವ, ಎಷ್ಟು ಪರ್ಸೆಂಟೇಜ್ ಕಾಳಸಂತೆಯಲ್ಲಿ ಮಾರ್ಕೊಳ್ತಾ ಇದ್ದಾರೆ ಶೇಕಡ ಈಗ ಹೆಚ್ಚು ಕಡಿಮೆ ಒಂದು 15% ಯಾಕಾಗಿದೆ ಅಂತಕ್ಕಂಥದ್ದು ಮೇಡಮ್ ಒಂದು ನಿಮಿಷ ಕೇಳಿ. ನಮ್ಮ ಹತ್ರ ಇದೆ, ನನ್ನ ಹತ್ರ ಮಾಹಿತಿ ಇದೆ, ಅದ್ರಲ್ಲಿ ಏನು ಅಂತಕ್ಕಂಥ ನೀವು ಕೇಳಬೇಕು. ನೀವು ಕೇಳಬೇಕು ನೋಡಿ, ಒಂದು ಸಿಲಿಂಡರ್ ನ ಆಚೆ ಕಡೆ ಮೇಡಮ್ 4,000 5,000 ಜಾಸ್ತಿ ತಗೊಂತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆಯಾ ಇಲ್ವಾ ಇವತ್ತು? ಇಂಥ ಒಂದು ಬ್ರೋಕರ್ಗಳನ್ನ ಮೊದಲು ಹಿಡಿಬೇಕು ಸರ್ಕಾರ ಕೂಡ. ಇಂಥವ್ರನ್ನೆಲ್ಲ ಹಿಡಿದ್ಬಿಟ್ಟು ಬಂದೈತೆ ಸರ್ಕಾರ, ಇಂಥವ್ರನ್ನ ಹಿಡಿದ್ಬಿಟ್ಟು ರೋಡಲ್ಲಿ ನಿಲ್ಲಿಸಿದ್ದಾರೆ. ಪ್ಲೀಸ್ ಹೇಳಿ ಮೇಡಮ್. ನಾಗೇಂದ್ರ ಬಾಬು ಅವರೇ ನೋಡಿ, ಒಂದು ಸಿಲಿಂಡರು ಗಿಂತ ಇನ್ನೊಂದು ಸಿಲಿಂಡರ್ಗೆ ಮಧ್ಯದಲ್ಲಿ ವೇಟಿಂಗ್ ಪೀರಿಯಡ್ 25 ದಿನ ಇಟ್ಟಿದ್ದಾರೆ. ಒಂದು ನಿಮಿಷ, ಹೌದು, ಮೊದಲೆಲ್ಲ 2 ದಿನ, ಇನ್ನೂ ಅದು ಅಧಿಕೃತ ಆಗಿಲ್ಲ. 2 ದಿನದಿಂದ 3 ದಿನ ವೇಟಿಂಗ್ ಪೀರಿಯಡ್ ಇರ್ತಿತ್ತು ಅಷ್ಟೇ. ಈಗ 25 ದಿನ ಆಗಿದೆ. ಸೊ ದಟ್ ಈಸ್ ದಿ ಚೇಂಜ್. 2 ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ ಪೂರೈಕೆ ಆಗ್ತಾ ಇರೋದೇ 20%. ಮೊನ್ನೆ ಹೋಟೆಲ್ ಮಾಲೀಕರ ಸಂಘ ಕೋರ್ಟ್ಗೆ ಹೋಗಿತ್ತು. ಅದರಲ್ಲಿ ಸರ್ಕಾರದ ಪರವಾಗಿ ಏನು ಅಭಿಯೋಜಕರು ಹೋಗಿದ್ದು ಅವ್ರು ಹೇಳಿದ್ದು, ಎಸ್ ಜಾಗತಿಕವಾಗಿ ತೈಲ ಕೊರತೆ ಇದೆ, ಹೀಗಾಗಿ ನಮಗೆ ಪೂರೈಕೆ ಕಡಿಮೆ ಆಗಿದೆ, ಪೂರೈಕೆ ಕಡಿಮೆ ಆಗಿರೋದ್ರಿಂದ ನಿಮಗೆಲ್ಲ ಸಿಲಿಂಡರ್ ಕೊಡೋದಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ ಒಪ್ಕೊಂಡು ಬಂದಿದ್ದಾರೆ. 1 ನಿಮಿಷ. ಸೊ ಹಿಂಗಾಗಿ ನೀವು ಬರ್ತಿರೋ 20% ಅಲ್ಲಿ 15% ಇದು ಏನು ದಲ್ಲಾಳಿಗಳು ಬ್ರೋಕರ್ಗಳು ಕೈವಾಡ ಇದೆ ಅಂತ ಹೇಳಿದ್ರೆ ಜನರಿಗೆ ತುಂಬಾ ರಾಂಗ್ ಮೆಸೇಜ್ ಪಾಸ್ ಮಾಡ್ದಂಗೆ ಆಗುತ್ತೆ. ಜವಾಬ್ದಾರಿಯುತ ವಕ್ತಾರರಾಗಿ ತಾವು ಕರೆಕ್ಟ್ ನಾನು ಕೊಡ್ತಾ ಇದ್ದೀನಿ.
ಯಾವ ಇವರು ಹೋಟೆಲ್ ಮಾಲೀಕರು ಸರ್ಕಾರದ ಮುಂದೆ ಕೋರ್ಟ್ಗೆ ಹೋಗಿದ್ರು ಆವತ್ತಿನ ದಿನ ಯುದ್ಧದ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿತ್ತು. ದಯಮಾಡಿ ಈಗೇನ್ ಭಾಳ ಚೆನ್ನಾಗಾಗಿದ್ಯಾ? ಒಂದ್ ನಿಮಿಷ ಇರಿ ಮೇಡಮ್, ಎಷ್ಟು ಅಡುಗೆಗಳು ಬಂದಿದೆ ಈಗ ಹಾಗಾದ್ರೆ ದೇಶಕ್ಕೆ? ಎಷ್ಟು ಅಡುಗೆಗಳು? 5 ಅಡುಗೆಗಳು ಎಕ್ಸ್ಟ್ರಾ ಬಂದಿದೆ ಇವಾಗ. ಒಂದ್ ನಿಮಿಷ ದಯವಿಟ್ಟು ನೀವು ಇದನ್ನ ತಿಳ್ಕೋಬೇಕು. ಅಂಕಿಅಂಶಗಳು ನಾನು ಹೇಳ್ತೀನಿ. ಒಂದು ದಿನ ನಮಗೆ ನಾವು ಬಳಕೆ ಮಾಡುವಂತಹ ಗ್ಯಾಸ್ ಎಷ್ಟು ಗೊತ್ತಾ? ಇಡೀ ದೇಶ 1,80,000 ಟನ್. ಒಂದು ಹಡಗು ಹೊತ್ತಿ ಬರ್ತಾ ಇರುವಂತ ಕೆಪಾಸಿಟಿ ಎಷ್ಟು ಗೊತ್ತಾ? 40,000 ಲಕ್ಷ ಟನ್. ನಾಟ್ ಇವನ್ ಫಾರ್ ಅರ್ಧ ದಿನ. ಸೊ ಹಂಗಾಗಿ ಬರ್ತಾ ಇದಾವ ಅಡುಗೆಗಳು ಅಂತ ಅಂದ್ರೆ ಬಂದ್ಬಿಟ್ಟು 1 ತಿಂಗಳಿಗೆ 2 ತಿಂಗಳಿಗಾಗುತ್ತೆ ಅಂತ ಅನ್ಕೊಂಡಿದ್ದೀರಾ? ನಾಟ್ ಇವನ್ ಫಾರ್ 1 ಡೇ. ಒಂದು ನಿಮಿಷ, ನೀವು ಒಳ್ಳೆ ನಮಗಿರುವಂತಹ ನಾವು ಬಳಸುವಂತಹ ಗ್ಯಾಸ್ ಕೊರತೆಯನ್ನ ಒಂದಿನ ಒಂದು ಶಿಪ್ ಪೂರೈಸುತ್ತಷ್ಟೇ. ನಿಮಗೆ 2 ಮುಖ್ಯವಾದ ತುಂಬಾ ಒಳ್ಳೆಯ ವಿಚಾರಗಳನ್ನ ಎತ್ತಿದ್ದೀರಿ. ನಂಬರ್ 1, ಮೊದಲನೇದಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತು ಹಾರ್ಮೋಸ್ ಅಲ್ಲಿ ಈ ಪರಿಸ್ಥಿತಿ ಇಲ್ಲ, ಓಪನ್ ಆಗಿದೆ. ದಯವಿಟ್ಟು ನಮ್ಮ ಹಡಗು, ಹೌದು ನಮ್ಮ ಹಡಗುಗಳು ಬರ್ತಾ ಇದೆ. ದಯವಿಟ್ಟು ಕುಮಾರಸ್ವಾಮಿ ಅವರಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಆಗಿರ್ತಕ್ಕಂಥ ಮಾತುಗಳ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಹೇಳಿ ಅಂತಾರಾಷ್ಟ್ರೀಯ ಮಾತುಕತೆ ಮೇಡಮ್ ಇರಾನ್ ಜೊತೆ ನಮ್ಮ ದೇಶ ಮಾತಾಡಿರ್ತಕ್ಕಂಥ ಸನ್ಮಾನ್ಯ ಮೋದಿ ಅವರು ಸಂಪರ್ಕದಲ್ಲಿ ಇದ್ದೇ ಇದ್ದಾರೆ ಪದೇ. ಆಮೇಲೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಇರಾನ್ ಕೂಡ ಬರ್ಬೇಕಾಗಿತ್ತು. ಒಂದು ನಿಮಿಷ ಹಡಗುಗಳ ಸಂಖ್ಯೆ ನೋಡಿ, ನಾವು ಭಾರತಕ್ಕೆ ಬರ್ತಾ ಇರೋ ಹಡಗುಗಳ ಸಂಖ್ಯೆ ನೋಡಿ ಮೇಡಮ್. ಒಂದು ನಿಮಿಷ ನೋಡಿ, ಅಕ್ಕಿ ಮತ್ತೆ ತರಕಾರಿ ಕೂಡ ಇವತ್ತು ಅತ್ಯವಶ್ಯಕತೆ ಇದೆ ಇರಾನ್ಗೆ. ನಾಗೇಂದ್ರ ಬಾಬು ಅವರೇ, ನಮ್ಮ ಬೆಳಗಾವಿ ಕೇಳಿಸ್ಕೊಳ್ಳಿ, ಇದನ್ನು ಕೇಳಿಸ್ಕೋಬೇಕು. ನಮ್ಮ ರೈತರ ಸಂಕಷ್ಟ ಇವತ್ತು ಓಪನ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೂ ಅವಶ್ಯಕತೆ ಇದೆ ನಮ್ಮಿಂದ. ಕೇಳಿಸ್ಕೊಳ್ರಿ, ತೆನೆ ಹೊತ್ತ ಮಹಿಳೆ ಪಕ್ಷದ ಸದಸ್ಯರು ನೀವು. ಬೆಳಗಾವಿ, ಕೋಲಾರ ಸೇರಿದಂತೆ ಈ ಹಳೆ ಮೈಸೂರು ಭಾಗದಲ್ಲಿ ತರಕಾರಿ ಬೆಳೀತಾ ಇರುವಂತ ರೈತರು ರಸ್ತೆಗೆ ಸುರಿತಾ ಇದ್ದಾರೆ. ತರಕಾರಿ ಯಾಕೆ ಅಂತಂದ್ರೆ ಹೋಟೆಲ್ಗಳು ಓಪನ್ ಆಗಿಲ್ಲ. ಹೋಟೆಲ್ಗಳಿಗೆ ದಿನಂಪ್ರತಿ ಸಪ್ಲೈ ಮಾಡ್ತಾ ಇದ್ದಂತ ತರಕಾರಿಗಳು ಖರೀದಿಸುವವರು ಇಲ್ಲದೆ ಜನ ಬೀದಿಗೆ ಸುರಿತಾ ಇದ್ದಾರೆ. ರೈತರು ಸಂಕಷ್ಟದಲ್ಲಿದ್ದಾರೆ. ರಸಗೊಬ್ಬರ ಕೊರತೆ ಇದೆ. 400 ರೂಪಾಯಿ ಸಿಗ್ತಾ ಇರುವಂತ ರಸಗೊಬ್ಬರ ಈಗ 750 ರೂಪಾಯಿ ಆಗಿದೆ. ಇದೆಲ್ಲ ನೀವು ಮಾತಾಡ್ಬೇಕು. ಪ್ರಾದೇಶಿಕ ಪಕ್ಷ ಅದನ್ನ ಬಿಟ್ಬಿಟ್ಟು ಏನೇನೋ ಮಾತಾಡ್ತೀರಾ ನೀವು. ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ. ಹೇಳಿ ರೈತರ ಪರಿಸ್ಥಿತಿ. ಒಂದು ಮಾತು ಹೇಳಿ ರೈತರ ಪರಿಸ್ಥಿತಿ. ರೈತರ ಪರಿಸ್ಥಿತಿ ಹಂಗಾದ್ರೆ ಸತ್ತೋಗಲ್ವಾ ಎಲ್ಲರೂ? ಬನ್ನಿ ಸುಸೈಡ್ ಮಾಡ್ಕೊಳ್ಳೋಣ ದೇಶದ ಜನ. ಸತ್ತೋಗೋಣ ಬನ್ನಿ ದೇಶದ ಜನ. ಮತ್ತೆ ನಿಭಾಯಿಸಬೇಕು, ಅದನ್ನ ಮಾತಾಡಿ, ಜವಾಬ್ದಾರಿ ಅದನ್ನ ಮಾತಾಡಿ, ಹುಟ್ಟಿರೋದೇ ಬದುಕೋದಿಕ್ಕೆ ನಾವು ಅದನ್ನ ಮಾತಾಡಿ. ರೈತರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ರಸಗೊಬ್ಬರ ಇನ್ನೇನ್ ಬರುತ್ತೆ ನೋಡಿ, ಇನ್ನು ಒಂದು 15 ದಿನ ಕಾಯ್ತಾ ಇರಿ. ಯಾವ ಲೆವೆಲ್ಗೆ ಹೋಗುತ್ತೆ ರಸಗೊಬ್ಬರದ ವಿಷಯ? ಸೇರಿ ನಿಭಾಯಿಸಬೇಕು ಅಂತಕ್ಕಂಥದ್ದು ನಾವು ಅದನ್ನೇ ಹೇಳ್ತಾ ಇರೋದು ಈಗ. ಸರ್, ಇಷ್ಟೊತ್ತು ಸಹ ತಾವು ಹೇಳ್ತಾ ಇದ್ರಿ ದೇಶದಲ್ಲಿ ಯಾವುದೇ ರೀತಿ ಕೊರತೆ ಎದುರಾಗಿಲ್ಲ ಅಂತ ಹೇಳ್ಬಿಟ್ಟು. ದೇಶದಲ್ಲಿ ಕೊರತೆ ಎದುರಾಗಿಲ್ಲ ಅಂದರೆ ಎಸ್ಮಾ ಕಾಯ್ದೆನ ಜಾರಿ ಮಾಡುವಂಥ ಒಂದು ಅನಿವಾರ್ಯ ಏನಿತ್ತು. ಮತ್ತು ಇತ್ತೀಚೆಗೆ ಒಂದು ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಒಂದು ಒಕ್ಕೂಟ ಏನು ಮಾಡ್ತಾರೆ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಹಿತಾಸಕ್ತಿ ಅರ್ಜಿಯನ್ನು ಹಾಕ್ತಾರೆ. ಅದರಲ್ಲಿ ಕೇಂದ್ರ ಒಂದು ನ್ಯಾಯಾಧೀಶರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದೇಶದ ಒಂದು ನಾಗರಿಕರಿಗೆ ಯಾವುದೇ ರೀತಿ ಸಮಸ್ಯೆ ಉಂಟಾಗ್ದಿರಾ ನೀವು ಸರಬರಾಜು ಮಾಡೋದು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ಬಿಟ್ಟು ರಾಜ್ಯ ಮತ್ತು ಕೇಂದ್ರ 2 ಸರ್ಕಾರಕ್ಕೆ ಒಂದು ನೋಟಿಸ್ ಜಾರಿ ಮಾಡಿ ಕಾರಣ ಕೇಳ್ತದೆ. ಆದರೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಗ್ರಾಮೀಣ ಪ್ರದೇಶಗಳಿಗೆ ನಾವು ಈಗ ಒಂದು ಸಿಲಿಂಡರ್ನ ಬುಕ್ ಮಾಡಬೇಕು ಅಂದರೆ 45 ದಿನಗಳಾದರೂ ಸಹ ಅಲ್ಲಿನ ಅವಧಿ ಕೊಟ್ಟಿರ್ತಾರೆ. 25 ದಿನಗಳು ನಗರ ವ್ಯಾಪ್ತಿಗೆ ಅವಧಿ ಕೊಟ್ಟಿರ್ತೀರ. ಇಲ್ಲಿ ತನಕ 1 ತಿಂಗಳು 50 ದಿನ 60 ದಿನ ಆದರೂ ಅಲ್ಲಿ ಒಂದು ಗ್ಯಾಸ್ ಗೃಹ ಬಳಕೆ ಇರ್ಬೋದು, ವಾಣಿಜ್ಯ ಬಳಕೆ ಇರ್ಬೋದು, ಅಲ್ಲಿಗೆ ಸರಬರಾಜು ಆಗ್ತಾ ಇಲ್ಲ. ಹೋಟೆಲ್ಗಳ ಮಾಲೀಕರು ಇರ್ಬೋದು, ಮನೆ ಗೃಹ ಬಳಕೆಯ ಮಹಿಳೆಯರು ದಿನ ರಾತ್ರಿ ಹಗಲು ಅನ್ನೋದೇ ಗ್ಯಾಸ್ ಏಜೆನ್ಸಿಗಳಿಗೆ ಮುಂದೆ ಹೋಗ್ಬಿಟ್ಟು ಮಕ್ಕಳನ್ನ ಎತ್ಕೊಂಡು ಕೂತ್ಕೊಂಡಿರ್ತಾರೆ. ಪ್ರಶ್ನೆನ ಕೇಳ್ತಾ ಇದ್ದೀನಿ ಸರ್, ಪ್ರಶ್ನೆನ ಕೇಳ್ತಾ ಇದ್ದೀನಿ. ಅರ್ಥ ಆಯ್ತು. ಹೊಸಗುಸುಗಳನ್ನ ಎತ್ಕೊಂಡೋಗಿ ಗ್ಯಾಸ್ ಏಜೆನ್ಸಿಗಳ ಹತ್ರ ಕೂತ್ಕೊಂತ ಇದ್ದಾರೆ. ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ನನಗೆ. ಜಾಗತಿಕ ಸಮಸ್ಯೆಗಳಿದ್ದಾಗ ನಾವು ಜನಗಳನ್ನ ಬಡ್ಕಾಯ್ತು ಅಂತ ಕೆಲಸಗಳು ಮಾಡಬಾರ್ದು, ಫ್ಯಾಕ್ಟ್ರಿಗಳ ವಿಷಯ ಮಾತಾಡಬೇಕು. ಎರಡನೇದು, ಇನ್ನು ಯುದ್ಧ ಶುರುವಾಗಿ 28-29 ದಿವಸ ಆಗಿದೆ, 60 ದಿವಸದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೇವ ಸತ್ಯವನ್ನು ಹೇಳ್ತೀರಿ? ಒಂದು 2014 ಫೆಬ್ರವರಿ ನಮ್ಮ ಸರ್ಕಾರ ಇದ್ದಿದ್ದಲ್ಲ, ಆವಾಗ ಅಫಿಷಿಯಲ್ ಗ್ಯಾಸ್ ಪಾಲಿಸಿ ನೋಡಿ, 30 ಡೇಸ್ ಆಫ್ಟರ್ ಬುಕ್ಕಿಂಗು ಪ್ಲಸ್ 15 ಡೇಸು, 45 ದಿವಸ ಇದ್ದಿದ್ದು. ಗೂಗಲ್ ಮಾಡ್ಬಿಟ್ಟು ನೋಡಿ. ಎಸ್ಮಾ ಕಾಯ್ದೆ ಜಾರಿಗೆ 25 ದಿನ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಣ್ಣ. ನಿಮ್ಮೆಲ್ಲರೂ ಎಸ್ಮಾ ಕಾಯ್ದೆ ಏನಕ್ಕೆ ಜಾರಿ ಮಾಡೋದು? ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟು
ಡಿಸ್ಟ್ರಿಬ್ಯೂಷನ್ ಒಳಗಡೆಗೆ ಕಾಳಸಂತೆಕೋರರು ಅದನ್ನು ಹಾಳು ಮಾಡಬಾರ್ದು. ಇದು ಯಾಕೆಂದ್ರೆ ಎಲ್ಲ ಕಡೆಗೂ ರಿಪೋರ್ಟ್ ಆಗ್ಲಿಕ್ಕೆ ಶುರುವಾಯಿತು. ಕಾಳಸಂತೆಕೋರರ ಕಟಗಳು ಜಾಸ್ತಿ ಆಗೋಯ್ತು. ಯಾಕೆಂತ ಹೇಳಿದ್ರೆ ಈ ಏನು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಇರುತ್ತಲ್ಲ, ಎಲ್ಲ ಡಿಸ್ಟ್ರಿಬ್ಯೂಷನ್ಗಳು PDS ಅಂತ ಹೇಳ್ತಾರೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸು, ಅದು ಆಹಾರ ಧಾನ್ಯಗಳಿಂದ ಹಿಡ್ಕೊಂಡು ಇದ್ದಿದ್ದು ಗ್ಯಾಸ್ವರೆಗೂ ಎಲ್ಲವೂ ಕೂಡ ರಾಜ್ಯ ಸರ್ಕಾರಗಳ ಕೆಳಗಡೆ ಬರೋದು. ನಾನು ಬಿಜೆಪಿ ಕಾಳಸಂತೆ ಅಂತ ಅಲ್ಲ ಸರ್, ಎಸ್ಮಾ ಜಾರಿ ಮಾಡೋದು ಪ್ರಯಾರಿಟಿ Exactly, ಬರ್ತಾ ಇದ್ದೀನಿ ಮೇಡಮ್, ಅಲ್ಲಿಗೆ ಪ್ರಯಾರಿಟಿ ಯಾರಿಗೆ, ಫಸ್ಟ್ ಪ್ರಯಾರಿಟಿ ಸೆಕೆಂಡ್ ಪ್ರಯಾರಿಟಿ ಯಾರಿಗೆ ಅಂತ ಯಾವಾಗ ಎಸ್ಮಾ ಜಾರಿ ಆಗುತ್ತೆ ಅಂತಂದ್ರೆ, ಸೊ ಅತ್ಯವಶ್ಯಕವಾದಂತಹ ಸೇವೆಗಳಲ್ಲಿ ಕೊರತೆ ಆದಾಗ ಮಾತ್ರ, ಸೊ ಕೊರತೆ ಇದ್ದಾಗ್ಲೇ ಎಸ್ಮಾ ಜಾರಿ ಆಗೋದು, ಅಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ್ಲೇ ಎಸ್ಮಾ ಜಾರಿ ಆಗೋದು. ಸೊ ಎಸ್ಮಾ ಯಾಕೆ ಜಾರಿ ಮಾಡಿದಾರೆ ಅಂದ್ರೆ ಕೊರತೆ ಇರೋದ್ರಿಂದ ಅಲ್ವಾ ಅಂತ ಅವ್ರ ಪ್ರಶ್ನೆ. ನಾನು ಅದೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿರೋದು. ಈಗ ಎಸ್ಮಾ ಜಾರಿ ಮಾಡಿದ್ರೆ ಜನಸಾಮಾನ್ಯ ಯಾರು ಕೂಡ ನೇರವಾಗಿ ಹೋಗಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕ್ತಾರೆ. ಏನ್ರಿ ಮಾತಾಡ್ತೀರಾ? ಹೌದು ಸರ್, ಜನಸಾಮಾನ್ಯರಿಗೆ ತೊಂದರೆ ಆಗ್ತಿರೋದ್ರಿ. ಪ್ರಾಬ್ಲಮ್ ಜನಸಾಮಾನ್ಯರದಲ್ಲಪ್ಪ, ಪ್ರಾಬ್ಲಮ್ ಜನಸಾಮಾನ್ಯರದಲ್ಲ, ಪ್ರಾಬ್ಲಮ್ ಡಿಸ್ಟ್ರಿಬ್ಯೂಷನ್. ಯಾವುದೇ ಒಬ್ಬ ಜನಸಾಮಾನ್ಯ ಒಂದು ಪ್ರಾಧಿಕಾರದ ವಿರುದ್ಧ ಆಗಲಿ ಒಂದು ಪ್ರಶ್ನೆ ಕೇಳಿದ್ಮೇಲೆ ಮರು ಪ್ರಶ್ನೆ ಕೇಳಬೇಡಿ, ಉತ್ತರ ಮುಗಿಸೋವರೆಗೂ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಪ್ರಶ್ನೆ ನಾನೇ ಉತ್ತರ ಕೊಡ್ತಾ ಇದ್ದೀನಿ. ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಆಗಿರ್ತಕ್ಕಂತಹ ಏನು ಕೊರತೆಗಳನ್ನ ಅಥವಾ ಆಗಿರ್ತಕ್ಕಂಥ ಏನು ಈ ತರ ದ್ವಂದ್ವಗಳನ್ನ ನಿವಾರಣೆ ಮಾಡೋದಕ್ಕೆ ಎಸ್ಮಾ ಜಾರಿಯನ್ನು ಇದು ಮಾಡಿರೋದು. ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಯಾಕೆ ಫಸ್ಟ್ 6 ರಿಂದ 7 ದಿವಸ ಪ್ರಾಬ್ಲಮ್ಗಳು ಎಲ್ಲ ಕಡೆಗೂ ಆಯ್ತು. ಯಾಕೆಂತ ಹೇಳಿದ್ರೆ ಹರ್ಮುಜ್ ಜಲಸಂಧಿ ಎಲ್ಲರಿಗೂ ಕ್ಲೋಸ್ ಆಗೋಗಿತ್ತು. ಇವತ್ತು ಭಾರತದ ಏನು ಕೇವಲ ವಿದೇಶಾಂಗ ನೀತಿಯ ಕಾರಣಕ್ಕೋಸ್ಕರವೇ ನಾವು ಅಲಿಪ್ತ ನೀತಿಯನ್ನು ಬಿಟ್ಬಿಟ್ಟು ಇದರಲ್ಲಿ ನಮ್ಮದು ಮಲ್ಟಿವೆಕ್ಟರ್ ಇದರ ಪಾಲಿಸಿಯನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ. ಈ ಮಲ್ಟಿವೆಕ್ಟರ್ ಪಾಲಿಸಿ ಏನಂತ ಹೇಳಿದ್ರೆ, ಹೌದು ನಾವು ಅಮೆರಿಕ ಜೊತೆ ಕ್ವಾಡಲ್ಲೂ ಇರ್ತೀವಿ, ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತೀವಿ, ನಾವು ಇರಾನ್ ಜೊತೆಗೆ ಆಯಿಲನ್ನು ಪರ್ಚೇಸ್ ಮಾಡ್ತೀವಿ, ಜೊತೆಗೆ ಇಸ್ರೇಲ್ ಜೊತೆಗೆ ನಾವು ಕೃಷಿ ಉಪಕರಣಗಳನ್ನು ಪರ್ಚೇಸ್ ಮಾಡ್ತೀವಿ. ಅಂದ್ರೆ ಎಲ್ಲಾ ದೇಶಗಳಲ್ಲಿ ಭಾರತ ಇಂಡಿಯಾ ಫಸ್ಟ್ ಅಂತಕ್ಕಂಥ ಪ್ರಿಯಾರಿಟಿ ಒಳಗಡೆ ನಮ್ಮಲ್ಲಿರ್ತಕ್ಕಂಥ 140 ಕೋಟಿ ಜನರಿಗೋಸ್ಕರ ವಿಚಾರ ನೀವು ಹೇಳ್ತಿರೋದು. ಅಲ್ಲ, ಈ ವಿಚಾರದಲ್ಲಿ ಇವತ್ತು ಕೂಡ ಹೇಳಿದ್ರೆ ಮಾತ್ರ ನಾವು ರಷ್ಯಾದಿಂದ ಆಯಿಲ್, ಟ್ರಂಪ್ ಹೇಳಲಿಲ್ಲ ಅಂದ್ರೆ ರಷ್ಯಾದಿಂದ ಆಯಿಲ್ ಇಲ್ಲ, ಮಾತಾಡೋದು ವಿದೇಶಾಂಗ ನೀತಿ ಒಳಗಡೆ. ಒಂದು ನಿಮಿಷ, ನೀವ್ ಹೇಳ್ತಿರೋದು ಹಳೆ ಇಂಡಿಯಾ. ಸೊ ಹೊಸ ನಯಾ ಇಂಡಿಯಾದಲ್ಲಿ, ಹೊಸ ನ್ಯೂ ಇಂಡಿಯಾದಲ್ಲಿ ಟ್ರಂಪ್ ಸ್ಯಾಂಕ್ಷನ್ಸ್ ಗೆ ಹೆದರಿ ಅದು ಬೇರೆ ದೇಶಕ್ಕೆ ಭಾರತ ಅಲ್ಲ. ರಷ್ಯಾದೊಂದಿಗೆ ರಷ್ಯಾದೊಂದಿಗೆ ನೀವು ಮಾತಾಡೋದಕ್ಕೆ ಯಾವ್ದು ಡಾಕ್ಯುಮೆಂಟ್ ಇದ್ರೆ ಪ್ರೊವೈಡ್ ಮಾಡಿ. ನಾನು ಡಾಕ್ಯುಮೆಂಟ್ ಹೇಳಿ ಹೇಳ್ತೀನಿ. ನಿಮಿಷ, ನಿಮ್ಮ ಪ್ರಶ್ನೆ ಉತ್ತರ ಆಯ್ತು ಹೇಳಿ. 2025 ಏನು ಏಪ್ರಿಲಿಂದ 2025 ಏಪ್ರಿಲಿಂದ 2025 ನವೆಂಬರ್ವರೆಗೆ ಆನ್ ಅಂಡ್ ಅವರೇಜ್ ಭಾರತಕ್ಕೆ ಬಂದಿದ್ದು 2.5 ಮಿಲಿಯನ್ ಟನ್ಸ್ ಆಫ್ ಆಯಿಲ್. 2000 ನವೆಂಬರಲ್ಲಿ ಬಂತ. 2025 ಡಿಸೆಂಬರಲ್ಲಿ ನೋಡಿ ಸೇಮ್ 2.5 ಮಿಲಿಯನ್ ಟನ್ ಪ್ರತಿ ಪರ್ ಡೇ ಬಂದಿರೋದು. ಜನವರಿ ಇದರಿಂದ ರಷ್ಯಾದಿಂದ ಬಂದಿರೋದು. ಇದಾದ್ಮೇಲೆ ಜನವರಿ ನೋಡಿ 1.87 ಮಿಲಿಯನ್ ಟನ್ಸ್. ಎಸ್, ಫೆಬ್ರವರಿ ನೋಡಿ 1.58 ಮಿಲಿಯನ್ ಟನ್ಸ್. ಅಂದ್ರೆ ಇವರು ಹೇಳಕ್ ಮುಂಚೆನೂ ಹೇಳಾದ್ಮೇಲೂ ಒಂದು ದಿವಸವೂ ಕೂಡ ನಿಂತೇ ಇಲ್ಲ. ಸೊ ನಾವು ತಲೆನೇ ಕೆಡ್ಸ್ಕೊಂಡಿಲ್ಲ. ಯಾವುದು 2 ಕಂಪನಿಗಳ ಮೇಲೆ ಮಾತ್ರ ಅಂಕಿಅಂಶ ಹೇಳ್ರಿ ನೀವು. ನಾನು ಮಾತಾಡ್ತೀನಿ, ಸುಮ್ಮನೆ ಕಾಂಗ್ರೆಸ್ ಮಾತಾಡ್ತಾರೆ ಅಂದ್ರೆ ಒಂದು ದಿವಸನೂ ನಿಂತಿಲ್ಲ ಆಯಿಲ್ ಪರ್ಚೇಸು. ಸ್ಯಾಂಕ್ಷನ್ ಆಗಿದ್ದೇನಂತ ಹೇಳಿದ್ರೆ, ಯಾವತ್ತೂ ಸ್ಯಾಂಕ್ಷನ್ಗಳು ಏನಾಗ್ತವೆ ಅಂತ ಹೇಳಿದ್ರೆ 2 ಕಂಪನಿಗಳ ಮೇಲೆ ಮಾತ್ರ ಸ್ಯಾಂಕ್ಷನ್ ಮಾಡಿದ್ದು. ಆ 2 ಕಂಪನಿಗಳ ಸ್ಯಾಂಕ್ಷನ್ ಅಲ್ಲಿ ತಗೊಳ್ಳೋದು ಕಡಿಮೆ ಮಾಡೋದು ಬಿಟ್ರೆ ಒಂದು ದಿವಸನೂ ನಿಂತಿಲ್ಲ. ಐ ವಿಲ್ ಚಾಲೆಂಜ್ ಯು. ರಷ್ಯಾದಿಂದ ಒಂದೇ ಒಂದು ಕಂಪನಿಗಳು, ರಷ್ಯಾದ 5 ಕಂಪನಿಗಳು, ಹೆಸರು ನಾನು ಮರ್ತೋಗಿದ್ದೀನಿ. 2 ಕಂಪನಿಗಳು ಭಾರತದಲ್ಲ ರೀ, ರಷ್ಯಾದ 2 ಆಯಿಲ್ ಕಂಪನಿಗಳ ಮೇಲೆ ಮಾತ್ರ ಸ್ಯಾಂಕ್ಷನ್ ಹಾಕಿದ್ದು. ಅವೆರಡು ಬಿಟ್ಬಿಟ್ರೆ ಮಿಕ್ಕಿದ ಎಲ್ಲ ಕಂಪನಿಗಳಿಂದ ಪರ್ಚೇಸ್ ಮಾಡಬಹುದಾಗಿತ್ತು. ಒಂದೇ ಒಂದು ದಿವಸನು ಆನ್ ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ, 1 ವರ್ಷದಿಂದ ಕಳೆದ 1.25 ವರ್ಷದಿಂದ ಒಂದೇ ಒಂದು ದಿವಸನು ಯಾವನ ಒತ್ತಾಯಕ್ಕೂ ಮಣಿದಿಲ್ಲ, ಯಾರಿಗೂ ಮಣಿಯೋದಿಲ್ಲ. ಅವತ್ತು ಪರ್ಚೇಸ್ ಮಾಡ್ತಿದೀವಿ, ಇವತ್ತು ಪರ್ಚೇಸ್ ಮಾಡ್ತೀವಿ, ಇನ್ನು 10 ವರ್ಷ ಪರ್ಚೇಸ್ ಮಾಡ್ತೀವಿ. ನಮ್ಮ ದೇಶದ ಪ್ರಧಾನಿಗಳ ಬಗ್ಗೆ ಹಿಂಗ ಮಾತಾಡಿದಾಗ ನಮ್ಗೆ ಹರ್ಟ್ ಆಗುತ್ತೆ ಸರ್. ಏನ್ ಮಾತಾಡಿದ್ರೆ ಪ್ರಧಾನಮಂತ್ರಿಗಳ ಬಗ್ಗೆ ಏನ್ ಮಾತಾಡಿದ್ದಾರೆ? ಹೌದು, ಇವರು ಒಳ್ಳೆ ಆಕ್ಟರ್ಸ್, ನಾವ್ ಹೇಳ್ದಂಗೆ ಆಕ್ಟ್ ಮಾಡ್ತಾರೆ ಇವರು. ಏನ್ರಿ ಸಿಲ್ಸಿಲೆ ಕಾಂಗ್ರೆಸ್ ಮಾತಾಡ್ತಿರಲ್ರಿ? ಅಲ್ಲ, ಅವರು ವಿದೇಶಾಂಗ ಸಚಿವರು ಸರ್. ಸರ್, ಓಪನ್ ಸ್ಟೇಟ್ಮೆಂಟ್ ವೈಟ್ ಹೌಸ್ ನ ಸೆಕ್ರೆಟರಿ ಓಪನ್ ಆಗಿ ಕೊಟ್ಟಂತ ಸ್ಟೇಟ್ಮೆಂಟ್ ಇಂಡಿಯಾ ನಾವ್ ಹೇಳ್ದಂಗ್ ಕೇಳುತ್ತೆ. ಇಂಡಿಯಾ ಆಕ್ಟಿಂಗ್ ಆ ಪದಕ್ಕೆ ಒಂದು ಸುಮಾರು 3/4 ಗಂಟೆ ಎಲ್ಲರೂ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಭಾರತ, ಹೌದು, ಭಾರತ ಮತ್ತೆ ಅಮೆರಿಕದ ವಿಷಯದೊಳಗಡೆ ಆಕ್ಟಿಂಗ್ ಅಂದ್ರೆ ವಿ ಆರ್ ಆಕ್ಟಿಂಗ್ ಅಂತ ಸೇಮ್ ಲೈನ್ಸ್ ಅಂತ ಹೇಳಿ ಆಕ್ಟಿಂಗ್. ಇದಕ್ಕೆ ಡಿಬೇಟ್ ಗಳಾಗೋಗಿದೆ. ಅದು ತೆಗಿ, ನೀವು ಓಪನ್ ಮಾಡಿ, ನನಗೆ ಅವಶ್ಯಕತೆ ಇಲ್ಲ. ನಾನು ಹೇಳೋ ಮಾತಲ್ಲಿ ಒಂದು ತಪ್ಪಾಗುತ್ತೆ, ನಾನು ವಕ್ತಾರ ಹೋಗ್ತೀನಿ, ತಪ್ಪೇ ಇಲ್ಲ. ಹೇಳಿದಂತ ಸೆಂಟೆನ್ಸ್ ನೀವು ತೆಗಿರಿ, ತೆಗೆದು ಅದ್ರ ಮೇಲೆ ಡಿಬೇಟ್ ಆಯ್ತು. ಎಲ್ಲರೂ ಡಿಬೇಟ್ ಮಾಡಿದ್ರು. ಆ ಡಿಬೇಟ್ ಮಾಡಿದ್ಮೇಲೆ ಆಕ್ಟರ್ಸ್ ನಾವ್ ಹೇಳಿದ್ವಿ ತೈಲ ಖರೀದಿ ಮಾಡಬೇಡಿ ಅಂತ, ಅವ್ರು ತೈಲ ಖರೀದಿ ಮಾಡಿಲ್ಲ.
ನಾವ್ ಹೇಳಿದ್ವಿ ತೈಲ ಖರೀದಿ ನಿಮಗೆ ಮಾಡಿ ಅಂತ ಅವ್ರು ಖರೀದಿ ದಯಮಾಡಿ ಮಾಡ್ತಿದ್ದಾರೆ. ಇಂಡಿಯನ್ಸ್ ಹ್ಯಾವ್ ಬಿನ್ ವೆರಿ ಗುಡ್ ಆಕ್ಟರ್ಸ್. ವಿ ಹ್ಯಾಡ್ ಆಸ್ಕ್ ದೆಮ್ ಟು ಸ್ಟಾಪ್ ಬೈಯಿಂಗ್ ಸ್ಯಾಂಕ್ಷನ್ಡ್ ರಷ್ಯನ್ ಆಯಿಲ್. ಅದೇ ನಂದನೆ ಹೇಳ್ತಾ ಇದ್ದೀನಲ್ಲ, ಇದಕ್ಕೇನೆ ಇಂಡಿಯನ್ ಎಕ್ಸ್ಟರ್ನಲ್ ಮಿನಿಸ್ಟರ್ ಅವತ್ತೇ ಇದು ಮಾಡಿತ್ತು. ಯಾವತ್ತೇ ಒಂದೇ ಒಂದು ದಿವಸನೂ ಕೂಡ ನಂದು ಇಂಪೋರ್ಟ್ ನಿಂತಿಲ್ಲ. ಒಂದು ಇವನೇನು ಎಕ್ಸ್ಟರ್ನಲ್ ಈ ವಿದೇಶಾಂಗ ಸಚಿವ ಹೇಳಿದ್ದಲ್ಲ, ಈವನ್ ಟ್ರಂಪ್ ಟ್ರಂಪ್ ಹೇಳಿದ ಹೇಳಿ, ಟ್ರಂಪ್ ಏನ್ ಹೇಳಿದ್ರು, ಪಾಕಿಸ್ತಾನ ಮತ್ತೆ ಭಾರತ ಯುದ್ಧವನ್ನು ನಿಲ್ಸಿದ್ ನಾನೇ ಅಂತ 100 ಸರಿ ಹೇಳಿದಾಗಲೂ ಕೂಡ ಇದಕ್ಕೆ ಬಂದಾಗ ಇದಕ್ಕೂ ಕೂಡ ಆರ್ ವೆರಿ ಗುಡ್ ಆಕ್ಟರ್ಸ್. ನಾವ್ ಹೇಳಿದ್ವಿ ರಷ್ಯಾದ ಸ್ಯಾಂಕ್ಷನ್ಡ್ ಆಯಿಲ್ ತಗೋಬೇಡಿ ಅಂತ, ಅವ್ರು ತಗೊಂಡಿಲ್ಲ. ಜನಸಾಮಾನ್ಯರ ವಿಚಾರದಲ್ಲಿ ಸ್ವಲ್ಪ ಕೇಳಿಸ್ಕೊಳ್ಳಿ. ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಟ್ರಂಪ್ ಅಮೆರಿಕಾಗೆ ಇಡೀ ಪ್ರಪಂಚಕ್ಕೆ ದೊಡ್ಡಣ್ಣ ಇರ್ಬೋದು, ಆದ್ರೆ ಮೋದಿ ಅವರು ನಮಗ್ ದೊಡ್ಡಣ್ಣ. ಮೋದಿ ಅವರು 56 ಇಂಚಿನ ಧೀಮಂತ ನಾಯಕ. ಸೊ ಯಾರೇ ಅವರ ವಿರುದ್ಧ ದಾಳಿ ಮಾಡಿದ್ರು ಕೂಡ ಅವರನ್ನ ದಿಟ್ಟವಾಗಿ ಎದುರಿಸುವಂತ ಶಕ್ತಿ ಸಾಮರ್ಥ್ಯ ಡೋಂಟ್ ಕೇರ್ ಮಾಸ್ಟರ್ ಇದ್ದಾಗೆ. ಅಂಥದ್ರಲ್ಲಿ ಪದೇ ಪದೇ ಟ್ರಂಪ್ ಮತ್ತು ವೈಟ್ ಹೌಸು ಇಂಡಿಯಾ ಮತ್ತು ಮೋದಿ ಅವರ ಮೇಲೆ ಇಲ್ಲ ಸಲ್ಲದ ವಿಚಾರಗಳನ್ನ ಮಾತಾಡಿದಾಗ್ಲೂ ಕೂಡ ಮೌನ ವಹಿಸಿರೋದು ಇದು ನಮ್ಮ ವಿದೇಶಾಂಗ ನೀತಿ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ತೀವಿ. ಬಟ್ ನಾವ್ ಎಕ್ಸ್ಪೆಕ್ಟ್ ಮಾಡೋದು ಈ ತರದ ಇಲ್ಲ ಸಲ್ಲದ ಈ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂತ ಹೇಳಿಕೆಗಳಿಗೆ ಮಾತಾಡಬೇಕು. ದಯಮಾಡಿ ಅದಕ್ಕೇನೆ ಈ ವಿದೇಶಾಂಗ ನೀತಿ ಒಳಗಡೆಗೆ ಶಶಿ ತರೂರ್ ಬರೆದಿರೋ ಆರ್ಟಿಕಲ್ ದಯಮಾಡಿ ಓದಿ. ಅದು ಸ್ಟೇಸ್ ಕ್ರಾಫ್ಟ್ ಅಂತ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳಿ. ಮೊದಲನೇದು. ಎರಡನೇದು, ಇವ್ರ ವಿಷಯ ಅಲ್ಲ, ಈವನ್ ಟ್ರಂಪೇ ಬಾಯ್ ಬಿಟ್ಟು ಹೇಳಿದಾಗ್ಲೂ ಕೂಡ ಅದು ನಮ್ಮ ಸೈನ್ಯವು ಇದು ಮಾಡಿತ್ತು, ಅಂದ್ರೆ ಏನು ಎಕ್ಸ್ಟರ್ನಲ್ ಮಿನಿಸ್ಟರ್ನು ಮಾಡಿತ್ತು. ಯಾವನೇ ಮೂರನೇ ವ್ಯಕ್ತಿಯ ಸಂಬಂಧ ಪ್ರವೇಶ ಇಲ್ಲ. ಇದಾದ್ಮೇಲೆ 2022-23 ಇರಾನಿಂದ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂತೇಳಿ ಬ್ಯಾನ್ ಮಾಡಿದ್ರು ಯಾರು, ಅಮೆರಿಕದವರು. ಇವತ್ತು ಇರಾನ್ ಬದುಕಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಇಂಡಿಯಾ ಅಂಡ್ ಚೈನಾ. ನಾವು ಒಂದ್ ದಿವಸ ನಿಲ್ಲಿಸಿಲ್ಲ ಇರಾನಿಂದ ಪರ್ಚೇಸ್ ಮಾಡೋದು. ಅದಾದ್ಮೇಲೆ ರಷ್ಯಾ ಒಂದ್ ದಿವಸ ನಾವು ನಿಲ್ಲಿಸಿಲ್ಲ. ಹಿಂದೆ ನಾವು ಮಾಡ್ತಿದೀವಿ, ಇವತ್ತು ಮಾಡ್ತಿದೀವಿ. ಈಗ ಇವ್ರು ಬಂದು ಸರ್ಕಾರ ಸುಳ್ಳು ಹೇಳಬಾರ್ದು, ಪ್ರತಿಪಕ್ಷ ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡೋಂಗೆ ಮಾಡಬಾರ್ದು. ಈಗ ಅಂದರೆ ರಾಹುಲ್ ಗಾಂಧಿಯವರು ಈಗೇನಂತಂದರೆ ಅವರು ತಾವು ಪ್ರತಿಪಕ್ಷದ ನಾಯಕರಾಗಿ ಅವ್ರ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಏನನ್ನು ಮಾತಾಡಬೇಕು, ಏನನ್ನು ಮಾತಾಡಬಾರ್ದು, ಯಾವ ಸಮಯದಲ್ಲಿ ಏನು ಅಂತ. ಇವರು 2ನೇ ದಿನವೇ ಬಂದು ಇಡೀ ದೇಶದಲ್ಲಿ ಇದನ್ನು LPG ವಿಚಾರದಲ್ಲಿ ಪ್ಯಾನಿಕ್ ಸ್ಟೇಟ್ ದಿ ಕಂಟ್ರಿ ಹ್ಯಾಸ್ ಬಿನ್ ಗ್ರಿಪ್ಡ್ ವಿತ್ ದಿ LPG ಕ್ರೈಸಿಸ್ ಅಂತ ಹೇಳಿದ್ರು. ಅಂದರೆ ಪ್ಯಾನಿಕ್ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ BJPನವರು ಅವ್ರನ್ನ ಏನಂತಂದರೆ ಇವ್ರಿಗೇನು ಅದು ಬುದ್ಧಿನೇ ಇಲ್ಲ ಅನ್ನೋ ಥರ ಅವ್ರು ಮಾತಾಡ್ತಾರೆ. ಇದು ಈ ಥರದ ಚರ್ಚೆಗಳಿಗೆ, ಈ ಥರದ ರಿಟರಿಕ್ಗೆ ಸಂದರ್ಭನ ಇದು ಅನ್ನೋದನ್ನು ಯಾರು ತಿಳ್ಕೊಳ್ಬೇಕು? ರೂಲಿಂಗ್ ಪಾರ್ಟಿ ಮತ್ತು ಅಪೋಸಿಷನ್ ಪಾರ್ಟಿ ಎರಡೂ. ಏನ್ ಹೇಳ್ತಾ, ಅಪೋಸಿಷನ್ ಪಾರ್ಟಿ ಕೂಡ ಇದ್ರಲ್ಲಿ ಸಹಕಾರ ಕೊಡಬೇಕು, ಇಲ್ಲಿ ಆಗ್ತಿರೋ ವ್ಯತ್ಯಾಸಗಳನ್ನ ನೋಡ್ಬೇಕು. ಸುಮ್ಮನೆ ಏನೋ ಒಂದು ಮೋದಿಜಿಯವನ್ ಬೈಯೋದು 56 ಇಂಚ್ ಅನ್ನೋದು ಅಲ್ಲ, ದೇಶದಲ್ಲಿ ಆಗ್ತಿರೋದಲ್ಲ, ಇಡೀ ನ್ಯಾಷನಲ್ ಲೆವೆಲ್ ಆಗ್ತಿರೋಂಥ ಇಶ್ಯೂ. ಸಾವಧಾನವಾಗಿ ಯೋಚನೆ ಮಾಡಿ, ಬೈಯೋದೇ ವಿಷಯ ಇಟ್ಕೋಬಾರ್ದು. ಹೌದು, ನಮಗೆ ತೊಂದರೆ ಆಗಿದೆ. ಇನ್ನೊಂದು, ಇಲ್ಲೂ ಕೂಡ ಪ್ಯಾನಿಕ್ ಕ್ರಿಯೇಟ್ ಮಾಡಿದ್ದಾರೆ ಮೇಡಮ್. ಇನ್ನೊಂದು ಹೇಳ್ತೀನಿ, 1 ವಾರಕ್ಕೆ ಅಥವಾ 20 ದಿನಕ್ಕೆ ತಗೊಳ್ಬೇಕಾದಂತಹ ಗ್ಯಾಸು ಏನ್ ಮಾಡ್ತಾರೆ, ಮನೇಲಿ 2 ಸಿಲಿಂಡರ್ ಇದ್ರೆ ಬೇಕು ಅಂತ ಬುಕ್ ಮಾಡಿದ್ದಾರೆ. ಅದಕ್ಕೆ ನಾನೇ ಸಾಕ್ಷಿ. ನೀವು ಎಲ್ಲಿರೋದು ಮೇಡಮ್? ನಾನು ಇದು ಬಸವನಗುಡಿಯಲ್ಲಿ ಒಂದು ರೌಂಡ್ ಹೋಗಿ ಬನ್ನಿ ಬೀದಿಯಲ್ಲಿ. ಇಲ್ಲ ಇದೆ ಮೇಡಮ್, ಕ್ರೈಸಿಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಏನ್ ಮಾಡಿದ್ರೆ ಮಾರ್ಕೊಂತ ಇದಾರೆ ಮೇಡಮ್, ಇದು ಸತ್ಯ. ಮನೆಯಲ್ಲಿರೋ ಸಿಲಿಂಡರ್ನ ಕಮರ್ಷಿಯಲ್ ಅವ್ರಿಗೆ ಮಾರ್ಕೊಂತ ಇದಾರೆ ಮೇಡಮ್. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಇರ್ಬೋದು, ಇವಾಗ ಬಂದಿರೋ ವಕ್ತಾರರು ಎಲ್ಲ ಸಹ ಹೇಳ್ತಾರೆ ಕ್ರೈಸಿಸ್ ಇದೆ, ನಾವೆಲ್ಲರೂ ಸಹ ಸಹಕಾರ ಕೊಡಬೇಕು. ಕೊಡ್ತೀವಿ ಮೇಡಮ್, 100% ನಾವು ಕೊಡಲ್ಲ ಅಂತ ಹೇಳಿಲ್ಲ. ಅವರು ಓಪನ್ ಆಗಿ ಒಪ್ಕೊಳ್ಳಿ ಕ್ರೈಸಿಸ್ ಇದೆ. ಆದರೆ ನಮ್ಮ ಪ್ರಶ್ನೆ ಇಷ್ಟೇ ಮೇಡಮ್, ಯಾಕೆ ಕ್ರೈಸಿಸ್ ಉಂಟಾಯಿತು? ಈಗ ನಮ್ಮ ಪಕ್ಕದಲ್ಲಿರೋ ಚೀನಾಗೆ ಅಭಾವ ಬರಲಿಲ್ಲ, ಭಾರತಕ್ಕೆ ಬಂತು. ನಾವು ಮೊದಲಿಂದ ಹೇಳ್ತಿದ್ವಿ ಒಂದು ಅಲಿಪ್ತ ನೀತಿಯನ್ನು ಅಳವಡಿಸ್ಕೋಬೇಕು, ಇಂಡಿಯಾಗೆ ಇದೆ ಅನ್ನೋ ಒಂದು ಸ್ಟ್ಯಾಂಡ್ ಇರಬೇಕು. ಆದರೆ ನಮ್ಮ ಮೋದಿ ಸಾಹೇಬ್ರು ಏನು ಮಾಡಿದ್ರು, ಮೊದಲು ಇಸ್ರೇಲ್ಗೆ ಹೋಗ್ತಾರೆ, ಆಮೇಲೆ ಅಮೇರಿಕಾಗೆ ಹೋಗ್ತಾರೆ, ಆಮೇಲೆ ಇರಾನ್ ಹತ್ರ ಹೋಗ್ತಾರೆ, ಎಲ್ಲರ ಫ್ರೆಂಡ್ಶಿಪ್ಪು ಬೇಕು ಅಂತಾರೆ. ಬಟ್ ಯಾರಿಂದನೂ ಸಹಕಾರ ಸಿಗಲ್ಲ ಅನ್ನೋ ಮಟ್ಟಿಗೆ ಇವತ್ತು ನಿಂತಿದೆ ಮೇಡಮ್. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ನಮ್ಮ ರೈತರ ಮೇಲೆ ತುಂಬಾ ಪರಿಣಾಮ ಬೀಳ್ತಾ ಇದೆ. ಹಾಗೂ ಹೋಟೆಲ್ ಉದ್ಯಮಗಳು ಬಂದಾಗಿರೋದ್ರಿಂದ ಎಷ್ಟೋ ರೈತರು ಬೆಳೆದಿರೋ ಅಂಥ ತರಕಾರಿಗಳು ಇರ್ಬೋದು, ಅದೆಲ್ಲ ರೋಡಲ್ಲಿ ಬೀಳ್ತಾ ಇದೆ. ಮಾರ್ಕೆಟಿಗೆ ತಗೊಂಡೋದ್ರೆ 5 ರೂಪಾಯಿ 10 ರೂಪಾಯಿ kg ಕೇಳ್ತಾ ಇದ್ದಾರೆ ಅಂತ ಅಲ್ಲೇ ಬಿಸಾಕ್ತಾ ಇದ್ದಾರೆ. ಅದಕ್ಕೆ ರೈತರಿಗೆ ನಮ್ಮ ಸರ್ಕಾರದವರು ಆ ಥರ ಪ್ರಾಬ್ಲಮ್ ಆಗಿರೋರಿಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಮೇಡಮ್. ನನ್ನ ಹೆಸರು ಆದಿತ್ಯ ಅಂತ. ಮ್ಯಾಮ್, ಇದು ಒಂದು ವಿಚಾರ ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಸ್ವತಃ ಇರಾನ್ ಪಕ್ಕದಲ್ಲಿರೋ ಮುಸ್ಲಿಂ ರಾಷ್ಟ್ರಗಳಿಗೆ ಈ ಯುದ್ಧ ಆಗ್ತದಂತ ಮುನ್ನೆಚ್ಚರಿಕೆಯಾಗಿ ಏನೂ ಕ್ರಮ ತಗೊಂಡಿರಲಿಲ್ಲ. ಅದ್ರ ಪರಿಣಾಮ ಅವ್ರ ಮೇಲೆ ಹೆಂಗೆ ಬಿದ್ದಿದೆ ಅಂತಲೂ ನಾವು ನೋಡ್ತಾ ಇದ್ದೀರಿ. ಇಂಥ ಕಷ್ಟದ ಸಂದರ್ಭದಲ್ಲೂ
ಕೇಂದ್ರ ಸರ್ಕಾರ ಏನು 13 ರೂಪಾಯಿ ಸೆಸ್ ಇತ್ತು, ಇವಾಗ 3 ರೂಪಾಯಿಗೆ ಇಳಿಸಿದ್ದಾರೆ. ಇವಾಗ ಡೀಸೆಲ್ ಮೇಲೆ 10 ರೂಪೀಸ್ ಇತ್ತು, ಅದು 0 ತಂದು ಇಳಿಸಿದ್ದಾರೆ. ಇದು ಒಂದು ಒಳ್ಳೆಯ ನಿರ್ಧಾರ ಕೂಡ. ಆಮೇಲೆ ಇಲ್ಲಿ ಹೋಟ್ಲ್ ವಿಚಾರಕ್ಕೆ ಬಂದರೆ, ಇಲ್ಲೇ ನಿಮ್ಮ ಮಾಧ್ಯಮಗಳಲ್ಲೇ ನಾವು ನೋಡಿದ್ದೀರಿ, ಹಲವಾರು ಕಡೆ ಈ ಸ್ಟಾಕಿಂಗ್ ಮಾಡ್ಕೊಂಡಿದ್ದಾರೆ. ಏನು ಕಾಳಸಂತೆ ಕೋರರು ಸ್ಟಾಕ್ಗಳನ್ನ ಮಾರ್ಕೆಟಿಗೆ ಬಿಡ್ತಾ ಇಲ್ಲ. ಇದು ಒಂದು ಮೇಜರ್ ಕಾರಣ ಆಗಿದೆ. ಇದ್ರ ವಿರುದ್ಧ ರಾಜ್ಯ ಸರ್ಕಾರ ಏನಾದರೂ ನಿಲುವು ತಗೊಂಡಿದೆಯಾ ಅಂತ ನನ್ನ ಪ್ರಶ್ನೆ. ಈ ಸಿಲಿಂಡ್ರ್ ಪ್ರಾಬ್ಲಮ್ಸ್ ಅಂತಂದರೆ ನಮ್ಮ ದೇಶದಲ್ಲೇ ಉತ್ಪತ್ತಿ ಆಗಲ್ಲ, ಏನಿಲ್ಲ, ಅಲ್ಲಿಂದ ಬರಬೇಕು. ಎಲ್ಲಿ ಬಾಂಬ್ ಬಿದ್ದೋಗುತ್ತೋ ಅಂತ ಭಯದಲ್ಲಿ ಹಡಗ್ನವರು ಅವರು ಅಲ್ಲಿ ಹಂಚಿಕೊಂಡೇ ಬರುತ್ತಾ ಅಂತ ಸಮಸ್ಯೆಯಲ್ಲಿ ನೀವು ಯಾವಾಗಲೂ ಮೋದಿ ತರಿಸ್ಲಿಲ್ಲ ಅಂದ್ರೆ ಎಲ್ಲಿಂದ ತರಿಸ್ಬೇಕು ಅವರು, ಅಲ್ವಾ ಮೇಡಮ್? ಕರೆಕ್ಟ್. ಅಲ್ಲಿ ಯುದ್ಧ ನಡೆದಾಗ, ಅಲ್ಲಿ ಸ್ಟಾಪ್ ಆದಾಗ ಇಲ್ಲಿ ಸಮಸ್ಯೆ ಅಂತೂ ಸೃಷ್ಟಿ ಆಗೇ ಆಗುತ್ತೆ. ಅಲ್ಲಿ ಬರದೇ ಇರೋಂಥ ವಸ್ತುಗಳನ್ನ ಇಲ್ಲಿ ನಾವು ಉತ್ಪತ್ತಿ ಅಂತೂ ಮಾಡೋಕ್ಕಾಗಲ್ಲ. ಅಲ್ಲಿ ಬಂದರೆ ತಾನು ನಾವು ಸ್ಟಾಕ್ ಇಟ್ಕೊಳಕ್ಕಾಗುತ್ತೆ. ಅಲ್ಲಾಗೋ ಸಮಸ್ಯೆಗಳನ್ನ ತಂದು ಇಲ್ಲಿ ಮೋದಿಯವ್ರ ಮೇಲೆ ಅಭಾವ ಬೀರೋದು ತಪ್ಪು. ಈ ತಂತ್ರಜ್ಞಾನದ ಯುಗದಲ್ಲಿ ಎಲ್ಲ ಫಿಂಗರ್ ಟಿಪ್ಪಲ್ಲಿ ಜನರಿಗೆ ಗೊತ್ತಾಗ್ತಾ ಇದೆ ಏನು ನಡೀತಾ ಇದೆ, ಯಾರ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಯಾವ ದೇಶ ಹೆಂಗೆ ಬಿಹೇವ್ ಮಾಡ್ತಾ ಇದೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರೋದ್ರಿಂದ ಈಗ ಜನ ಮೊನ್ನೆ ಇರಾನ್ನ ಒಂದು ಏನು ವಾರ್ಶಿಪ್ ಬಂದಿತ್ತು, ಅದರ ಮೇಲೆ ದಾಳಿ ಆದಾಗ ಶ್ರೀಲಂಕಾ ಹೋಗಿ ಅವರಿಗೆ ಮೆಡಿಕಲ್ ಏಡ್ ಕೊಟ್ಟಾಗ ಯಾಕೆ ಭಾರತ ಹೋಗಲಿಲ್ಲ ಅನ್ನೋ ವಿಚಾರ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು. ಆಗ ಜನರಿಗೂ ಒಂದು ಥಾಟ್, ಯಾಕೆ ಹೋಗಿಲ್ಲ, ನಮ್ಮ ದೇಶಕ್ಕೆ ಬಂದಿದ್ರಲ್ಲ ಅವ್ರ ಅತಿಥಿಯಾಗಿ, ಹೋಗ್ಬೋದಾಗಿತ್ತೇನೋ, ಅವ್ರಿಗೊಂದು ಸ್ವಲ್ಪ ಸಹಾಯ ಮಾಡ್ಬೋದಾಗಿತ್ತೇನೋ ಪಾಪ ಮಾನವೀಯತೆ ಆಧಾರದ ಮೇಲೆ. ಈ ಥರದ ಪ್ರಶ್ನೆಗಳು ಜನರಿಗೆ ಇದೆ ಸರ್, ಎಲ್ಲ ಗೊತ್ತಾಗ್ತಾ ಇದೆ ಜನರಿಗೆ. ಅದಕ್ಕೆ ಹೇಳ್ತಾ ಆದರೆ ಏನಂದರೆ ಇಲ್ಲಿ ತಾವು ಹೇಳ್ತಾ ಇರೋದು ಇನ್ಫಾರ್ಮೇಷನ್ ಫ್ಲೋ, ಅವೈಲಬಿಲಿಟಿ ಆ್ಯಂಡ್ ಇನ್ಫಾರ್ಮೇಷನ್ ಇದೆ. ಅದು ಅದರಲ್ಲಿ ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ. ಅಂದರೆ ಈ ಇನ್ಫಾರ್ಮೇಷನ್ ಯಾವುದು ವೆರಿಫೈಡು, ಯಾವುದು ಅನ್ವೆರಿಫೈಡು. ಈಗ ಇರಾನ್ನವರು ಈ ಥರ ಹೇಳ್ತಾ ಇದ್ದಾರೆ ಅನ್ನೋದು ಎಲ್ಲೋ ನಾನು ಎಕ್ಸೆಲ್ ನೋಡ್ತೀನಿ. ಆ ಎಕ್ಸೆಲ್ ಹಾಕಿದವ್ರು ಯಾರು, ಹಾಕದೇ ಇರೋರು ಯಾರು, ಇದನ್ನೆಲ್ಲ ವೆರಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇದು ಏನಂತಂದರೆ ಫಿಸಿಕಲ್ ಬೈಟ್ ಇದೆ ಅಂದ್ರೆ ಒಬ್ರು ಹೇಳಿದ್ದಾರೆ ಅಲ್ಲ, ಅದೇ ಕರೆಕ್ಟ್ ಅದೆಯಾ, ಅದರದ್ದು ವೆರಾಸಿಟಿ ಇವಾಗೆಲ್ಲ ಅಷ್ಟು ಈಸಿ ಅಲ್ಲ. ಯಾಕಂದರೆ ಫೇಕು, ಇದು ವೆರಿಫೈಡು, ಅನ್ವೆರಿಫೈಡು ಎಲ್ಲ ಬರುತ್ತೆ. ಇರಲಿ, ಎನಿವೆ ವಿಷಯ ಅದಲ್ಲ. ಈಗ ನೀವು ಕೇಳ್ತಾ ಇರೋ ಪ್ರಶ್ನೆ ಏನಂತಂದರೆ, ಈಗ ಸರ್ಕಾರದ ಜವಾಬ್ದಾರಿ ಏನು, ಸರ್ಕಾರ ಜವಾಬ್ದಾರಿ ಮತ್ತು ಸ್ಟ್ಯಾಂಡ್ ಏನಂತಂದರೆ, ನೀವು ಪಾರದರ್ಶಕವಾಗಿ ಇರೋದೇ ಉತ್ತಮ. ಅಂದರೆ ಜನಗಳಿಗೆ ತಿಳಿಸ್ಬೇಕು, ಅದ್ರ ಮುಚ್ಚಿಡೋದು ಅಥವಾ ಆದರೆ ಹಾಗಂತ ಇಲ್ಲಿ ಇದು ಪ್ಯಾನಿಕ್ ಅನ್ನೋದು ಇವಾಗ ಹೇಳ್ತಾರೆ ನೋಡಿ, ಇನ್ನೊಂದು 1 ತಿಂಗಳವರೆಗೂ ಅಥವಾ ಇನ್ನು ಸ್ವಲ್ಪ ದಿನದವರೆಗೂ ನಮಗೆ ಸಂಕಷ್ಟ ಇದೆ ಅಂತ ಹೇಳುವಾಗ ಜನನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಅದೇನಂತ ಸಂಕಷ್ಟ ಇದೆ ಅಂದ ತಕ್ಷಣ ಹೇಗಂದರೆ ಒಂದಕ್ಕೆ ಅವ್ರು ಹೇಳಿದ ಹಾಗೆ 1 ಸಿಲಿಂಡ್ರು ಅವಶ್ಯಕತೆ ಇರುವಾಗ 4 ಕೊಂಡುಕೊಂಡು ಇದಿಟ್ಕೊಳ್ಳೋದು, ಅದೆಲ್ಲ ಅಂತಂದರೆ ದೇಶದ ಹಿತಕ್ಕೋಸ್ಕರ ಒಳ್ಳೆಯದಲ್ಲ. ಆದರೆ ಇನ್ನೊಂದೇನೆಂದರೆ, ಈಗಿನ ಪರಿಸ್ಥಿತಿ, ಜಾಗತಿಕ ಪರಿಸ್ಥಿತಿ ಸಾಮಾನ್ಯವಾಗಿರುವಂಥದ್ದಲ್ಲ. ಎಂಥದ್ದು ಅಂತಂದರೆ, ಈ ಥರದ್ದು ಭಾಳ ವಿಚಿತ್ರವಾದಂಥ ಒಂದು ವಿಪರ್ಯಾಸಕರವಾದಂಥ ಪರಿಸ್ಥಿತಿ. ಹೇಗೆ ಅಂದರೆ, ಅಮೆರಿಕಾದಂಥ ದೇಶಕ್ಕೆ ಒಬ್ಬ ಟ್ರಂಪ್ ಅಂತ ಒಬ್ಬ ಅಧ್ಯಕ್ಷ, ಅವರು ಹುಚ್ಚ ಅಂತ ನಾನು ಹೇಳೋದಿಲ್ಲ, ಇತ್ತೀಚೆಗೆ ಅವರ ಸ್ಟೇಟ್ಮೆಂಟ್ಸ್ ಒಂದು ಫಿನಿಕಲ್ ಆಗಿರುವಂಥದ್ದು ಪಾಪ್ಯುಲಾರಿಟಿ ಅಮೆರಿಕಾದಲ್ಲೇ. ಈಗ ನಾವು ಟ್ರಂಪ್ ಅವ್ರಿಗೆ ಹಂಗೆ ಹೇಳೋದಾದರೆ, ಈ ಟ್ರಂಪ್ ಜೊತೆ ಇನ್ನೊಂದಿದೆ ಇಸ್ರೇಲ್. ಟ್ರಂಪ್ ಮಾತನ್ನ ಇಸ್ರೇಲ್ ಕೇಳ್ತಾ ಇಲ್ಲ. ಈಗ ಆ್ಯಕ್ಚುಲಿ ಅಮೆರಿಕಾಗೆ ಎಂಥ ಒಂದು ಪರಿಸ್ಥಿತಿ ಬಂದಿದೆ, ಅವ್ರು ಸುಸ್ತಾದಂಗೆ ಕಾಣಿಸ್ತಾ ಇದೆ ನನಗೆ. ಈಗ ಈ ಯುದ್ಧವನ್ನು ನಿಲ್ಲಿಸೋಣ ಅಂತ ಅವ್ರು ಅಮೆರಿಕಾದವರು ಸೂಚನೆ ಕೊಡ್ತಾ ಇರುವಾಗ ಇಸ್ರೇಲ್ ನಿಲ್ಲಿಸ್ತಾ ಇಲ್ವಲ್ಲ. ಇಸ್ರೇಲನ್ನು ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕಾಗೆ ಆಗ್ತಾ ಇಲ್ಲ. ಅಮೆರಿಕಾದ ಜೊತೆ ಇದನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಯುದ್ಧವನ್ನು ಮುಂದುವರಿಸೋದಕ್ಕೆ ಇವ್ರ ಕೈನಲ್ಲಿ ಆಗ್ತಾ ಇಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಅವರಿಬ್ಬರು ಯುದ್ಧ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆಯಲ್ಲ, ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ, ಇವಾಗ ಆಯಿಲೇ ಮುಖ್ಯ ಅನ್ನೋದಾದರೆ, ಇವರು ಈ ಇಸ್ರೇಲ್ ಇರ್ಬೋದು, ಅಮೆರಿಕ ಇರ್ಬೋದು, ಯುರೋಪ್ ಇರ್ಬೋದು, ಅತ್ಯಂತ ಮುಂದುವರೆದಂಥ ರಾಷ್ಟ್ರಗಳು, ಅವಾಗೆ ಟೆಕ್ನಾಲಜಿ, ಸೈನ್ಸು ಎಲ್ಲ ಗೊತ್ತಿದೆ. ಈಗ ಆಯಿಲ್ ಡಿಪೆಂಡೆನ್ಸಿ ಅನ್ನೋದು ಅವರ ಸೈನ್ಸು ಟೆಕ್ನಾಲಜಿಯನ್ನು ತೊಗೊಳ್ಳೋದಾದ್ರೆ ಇಷ್ಟೊತ್ತಿಗೆ ಇರಲೇಬಾರ್ದಾಗಿತ್ತು. ಈ ಕಾಳಸಂತೆಕೋರರು ಯಾರಿದ್ದಾರೆ ಅವರುಗಳ ಬಗ್ಗೆ ಸರ್ಕಾರಗಳು ಎಷ್ಟು ತೀಕ್ಷ್ಣವಾಗಿ ಕ್ರಮ ಕೈಗೊಳ್ತಾವೋ ಎಲ್ಲ ವಿಚಾರಗಳು ಒಂದು ದಾರಿಗೆ ಬರುತ್ತೆ ಅಂತಕ್ಕಂಥದ್ದು. ಬೇರೆ ದೇಶಗಳು ಇವತ್ತು ನಾವು ಹೋಲಿಸ್ಕೊಂಡ್ರೆ, ಆಸ್ಟ್ರೇಲಿಯಾದಲ್ಲಿ 18.23% ಜಾಸ್ತಿ ಆಗಿದೆ, ಅಮೆರಿಕಾದಲ್ಲಿ 16.55%, ಜರ್ಮನಿ 13.3%, ಪಾಕಿಸ್ತಾನದಲ್ಲಿ 24.49 ಜಾಸ್ತಿ ಆಗಿದೆ, ಕಾಂಬೋಡಿಯಾದಲ್ಲಿ 67.81 ಆದರೆ ಕೆನಡಾದಲ್ಲಿ 28.35%, ಮತ್ತು ನಮ್ಮ ಯಾವುದು ನೇಪಾಳಲ್ಲಿ ಹೆಚ್ಚು ಕಮ್ಮಿ 10 ರೂಪಾಯಿ ಒಂದು ಲೀಟ್ರ್ ಜಾಸ್ತಿ ಆಗಿದೆ. ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲ ಒಂದು ರೀತಿ ಇದೆ. ಈಗ ತಾನೇ ಏನೊಂದು ತೈಲ ಒಂದು ತಜ್ಞರುಗಳೇನಿದ್ದಾರೆ ಸರ್, ಇವತ್ತೊಂದು ಮಾತನ್ನು ಹೇಳಿದ್ದಾರೆ,
ಮೇ ತನಕ ಈ ಯುದ್ಧ ಏನಾದರೂ ಕಂಟಿನ್ಯೂ ಆದರೆ ಇಡೀ ವಿಶ್ವಕ್ಕೇನೆ ಆರ್ಥಿಕ ಬಿಕ್ಕಟ್ಟು ಮೇ ತಿಂಗಳಲ್ಲಿ ಉಂಟಾಗೋ ಪರಿಸ್ಥಿತಿ ಅಂತಕ್ಕಂಥ ಗಂಭೀರವಾದ ವಿಚಾರ ಹೇಳಿರೋದ್ರಿಂದ ಬಟ್ ಎಲೆಕ್ಷನ್ ವರ್ಗು ಏನ್ ಜಾಸ್ತಿ ಆಗಲ್ಲ ಜನರಿಗೆ ಆ ಅಶ್ಯೂರೆನ್ಸ್. ಎಲೆಕ್ಷನ್ ವಿಷಯ ನಾನು ಮಾತಾಡ್ತಾ ಎಲೆಕ್ಷನ್ಗೆ ಇದಕ್ಕೆ ಸಂಬಂಧ ಇಲ್ಲ. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮೂಲಭೂತ ಸೌಕರ್ಯ. ಯಾಕೆಂತಂದರೆ ನಮ್ಮ ದೇಶ ಸುರಕ್ಷತೆ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಎಲ್ಲ ಪಕ್ಷಗಳು, ಎಲ್ಲ ಜನಾಂಗದವರು, ಎಲ್ಲ ಒಂದು 140 ಕೋಟಿ ಜನ ಕೈ ಜೋಡಿಸ್ಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಪ್ಲಸ್ ರಾಷ್ಟ್ರ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಪರ್ಯಾಯ ವ್ಯವಸ್ಥೆಗಳನ್ನ ಕಲ್ಪಿಸಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ದಂಗೆ ನಾವು ನೋಡ್ಕೊಳ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇಚ್ಛೆ. ಭಾರತವಾಗಿ ಒಂದು ಸ್ಟ್ಯಾಂಡ್ ತಗೋಬೇಕು. ಆ ಸ್ಟ್ಯಾಂಡನ್ನು ಇಲ್ಲಿವರೆಗೆ ನರೇಂದ್ರ ಮೋದಿ ಅವರು ಲೀಡರ್ ಸ್ಟ್ಯಾಂಡನ್ನು ತೋರಿಸಿಲ್ಲ. ಏನಕ್ಕೆ ಅಂದರೆ ಅವರು ಮೊನ್ನೆನೂ ಒಂದು ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ವಿ ಆರ್ ಸೈನಿಂಗ್ ಎ ಡೀಲ್ ವಿತ್ ರಿಲಯನ್ಸ್ ಟು ಕನ್ಸ್ಟ್ರಕ್ಟ್ ಎ ಬಿಗ್ ಆಯಿಲ್ ರಿಫೈನರಿ ಇನ್ ಟೆಕ್ಸಾಸ್. ವಾಟ್ ಡಸ್ ದಟ್ ಮೀನ್ ಮೇಡಮ್? ಹೇಳಿ. ಅವ್ರಿಗೆ ಬಿಸ್ನೆಸ್ ಮುಖ್ಯ, ಜನರ ಹಿತ ಮುಖ್ಯ ಅಲ್ಲ. ಎರಡೆರಡು ಪಾಯಿಂಟ್ ಮೆನ್ಷನ್ ಮಾಡ್ತೀನಿ ಮೇಡಮ್. ಎರಡೇ ಪಾಯಿಂಟ್. ಒಂದು ಇದು ನಮಗೆ ಏನು ಸಿಲ್ವರ್ ಲೈನಿಂಗ್ ಏನಂತ ಹೇಳಿದ್ರೆ, ಈ ಮಧ್ಯಪ್ರದೇಶ ಪ್ರಾಚ್ಯದ ರಾಷ್ಟ್ರಗಳನ್ನ ಬಿಟ್ಟು 40 ಬೇರೆ ಬೇರೆ ರಾಷ್ಟ್ರಗಳ ಜೊತೆ ನಮ್ದು ಒಡಂಬಡಿಕೆ ಆಗಿದೆ. ಹಾಗಾಗಿ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ದಟ್ ಇಸ್ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಆಗಲ್ಲ ಅಂತ ಹೇಳ್ತೀರಾ? ಯಾಕೆ ಅಂತಂದ್ರೆ ಈಗ ತೈಲ ಬೆಲೆ ಜಾಸ್ತಿ ಆಗಿದೆ, ಡಾಲರ್ ಎದುರುಗಡೆ ನಮ್ಮ ರೂಪಾಯಿ ಮೌಲ್ಯ ತುಂಬಾ ಕುಸಿದೋಗಿದೆ. ನಾವು ಆಮೇಲೆ ಈಗ ನಾವು ಇರಾನ್ ಮೂಲಕ, ಹರ್ಮೂಜ್ ಮೂಲಕ ತರಿಸುವಂತಹ ಸಾರಿಗೆ ವೆಚ್ಚಕ್ಕೂ ಮತ್ತು ನೀವು ಬೇರೆ ಬೇರೆ ರಾಷ್ಟ್ರಗಳಿಂದ ತೈಲ ಖರೀದಿ ಮಾಡಿ ನೀವು ಸರಕು ಸಾಗಣೆ ವೆಚ್ಚ ಅಲ್ಲಿಗೆ ಬರುತ್ತೆ. ಸೊ ಎಲ್ಲ ಜನರ ಮೇಲೆ ಬರುತ್ತೆ, ಇದೊಂದು ಜನರ ಮೇಲೆನೆ ಹೊರೆ ಬೀಳೋದು. ಹಾಗಾಗಿ ಇದು ಮೊದಲನೇದು. ಒಂದು ಎರಡನೇದು, ಆಗ್ಲೇ ಶಿವಶಂಕರ್ ಅವ್ರು ಮೆನ್ಷನ್ ಮಾಡಿದಾಗೆ ಅಮೆರಿಕಾಗ್ಲೇನೆ ಇಟ್ ಇಸ್ ವೈಟಿಂಗ್ ಫಾರ್ ಎ ಸೇಫ್ ಪ್ಯಾಸೇಜ್. ಮುಖ ಉಳಿಸ್ಕೊಂಡು ಇದರಿಂದ ಆಚೆಗೆ ಹೋಗೋದು ಹೇಗೆ ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದೆ. ಇಸ್ರೇಲ್ ಕಾಟಕ್ಕೋಸ್ಕರ ಅವ್ರು ಹೋಗಿ ಸಿಗಾಕೊಂಡಿದ್ದಾರೆ. ಬಹಳ ಜನ ಅವರು ಕೂಡ ಕಂಟಿನ್ಯೂ ಮಾಡಲ್ಲ. ಕಂಟಿನ್ಯೂ ಮಾಡಂಗಿದ್ರೆ ಇವರು 5 ದಿವಸ ಮತ್ತು ಅದಾದ್ಮೇಲೆ 15 ದಿವಸ ಪ್ಯಾಸೇಜ್ ಮಾಡ್ತೀವಿ ಅಂತ ಹೇಳ್ತಾ ಇರಲಿಲ್ಲ. ಹಾಗಾಗಿ ಇದ್ರ ಬಹಳ ದಿವಸ ಏನು ಯುದ್ಧ ಮುಂದುವರ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಸುಖಾಂತ್ಯವಾಗುತ್ತೆ. ಆದರೆ ಯಾವುದೇ ತೊಂದರೆ ಒಳಗೆ ಭಾರತದ ಜನಗಳಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂತಹ ಒಂದು ಏನು ಭರವಸೆ ಮೋದಿಯವರ ಸರ್ಕಾರದಿಂದ ಇದೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಅದೇ ರೀತಿ ಆಡಿಯನ್ಸ್ ತಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಪರಿಸ್ಥಿತಿ ಈಗ ಒಂದಿಷ್ಟು ಬದಲಾಗ್ತಾ ಇದೆ ಮತ್ತು ಯುದ್ಧದ ವಿಚಾರದಲ್ಲೂ ಕೂಡ ಏನೋ ಒಂದು ದೊಡ್ಡದಾಗುವಂಥ ಆತಂಕ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಮೆರಿಕಾಗೂ ಕೂಡ ಈ ಯುದ್ಧ ಮುಂದುವರಿಯುವಂತಹ ಆಸಕ್ತಿ ಇಲ್ಲದೆ ಇರೋದ್ರಿಂದ ಒಂದು ಕದನ ವಿರಾಮ ಆಗುವಂತಹ ಲಕ್ಷಣಗಳು ಇವೆ. ಇಲ್ಲದೇ ಇದ್ದರೆ ಇಡೀ ಪ್ರಪಂಚಕ್ಕೆ ಇದು 3ನೇ ಮಹಾಯುದ್ಧ ಆಗುವಂತಹ ಸಾಧ್ಯತೆಗಳು ಇವೆ. ಈ ಮಧ್ಯೆ ಭಾರತ ಎಚ್ಚೆತ್ತುಕೊಂಡಿದೆ, ಇರಾನ್ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಂಡಿದೆ, ವಿದೇಶಾಂಗ ನೀತಿ ಫ್ರೂಟ್ಫುಲ್ ಆಗ್ತಾ ಇದೆ, ಹಾರ್ಮುಜ್ ಮೂಲಕ ನಮ್ಮ ಹಡಗುಗಳು ಬರ್ತಾ ಇದ್ದಾವೆ ಅಂತ ಅಶ್ಯೂರೆನ್ಸ್ ಭಾರತ ಸರ್ಕಾರ ಕೊಡ್ತಾ ಇದೆ. ಆದರೆ ರಿಯಾಲಿಟಿ ಆನ್ ಗ್ರೌಂಡ್ ಇನ್ನೂ ಕೂಡ ಜನ ಒಂದಿಷ್ಟು ವಿಚಲಿತರಾದಂಗೆ ಕಾಣ್ತಾ ಇದೆ. ಅಲ್ಲಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು, ಅಲ್ಲಲ್ಲಿ ಗ್ಯಾಸ್ಗಳು ಇಲ್ಲ ಅನ್ನುವಂಥ ಏಜೆನ್ಸಿಗಳ ಆಟಾಟೋಪಗಳು, ಇದರ ಮಧ್ಯೆ ಭಾಳಷ್ಟು ಜನ ಕೆಲಸ ಕಳ್ಕೊಂಡು ಮನೇಲಿ ಕುತ್ಕೊಂಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಮೋದಿ ಸರ್ಕಾರ ಏನು ಮಾಡುತ್ತೆ? ಇದು ಆರಂಭ. ಈ ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನು ಬಹಳ ದಿನಗಳವರೆಗೆ ಈ ಕ್ರೈಸಿಸ್ ಮುಂದುವರಿಯಲಿದೆ. ಅದಕ್ಕೆ ನಮ್ಮ ಹತ್ರ ಏನು ಪರಿಹಾರ ಇದೆ, ಏನು ಮಾರ್ಗಗಳಿವೆ, ಅದನ್ನು ಕಾಲಕ್ಕೆ ತಕ್ಕಂತೆ ನಮ್ಮ ದೇಶದ ಭಾರತ ಸರ್ಕಾರ ಕ್ಲಾರಿಫೈ ಮಾಡಬೇಕೇ ಹೊರತು ಮಾಡದೇ ಇದ್ದರೆ ಜನ ಅಂತೂ ರೋಡಿಗೆ ಇಳಿತಾರೆ. ನೀವು ಎಸ್ಮಾ ಹಾಕ್ತಿರೋ ಇನ್ನೊಂದು ಚಸ್ಮಾ ತರ್ತಿರೋ ಗೊತ್ತಿಲ್ಲ, ಜನರ ಕೋಪ ಏನಾದರೂ ರೆಟ್ಟೆಗೆ ಬಂದುಬಿಟ್ರೆ ಅದರ ಕಥೆನೇ ಬೇರೆ ಆಗುತ್ತೆ. ಆ ಥರದ ವಿಕೋಪದ ಪರಿಸ್ಥಿತಿಗೆ ಹೋಗಬಾರ್ದು ಅಂದರೆ ನಮ್ಮ ಭಾರತ ಸರ್ಕಾರ ಅದೇನು ಮಾಡುತ್ತೋ ನಮ್ಗೆ ಅರ್ಥ ಆಗದೆ ಇರ್ಬೋದು ವಿದೇಶಾಂಗ ನೀತಿ. ನಮಗೆ ಬೇಕಾಗಿರೋದು ಒಂದು ಸುಲಲಿತವಾದಂತಹ ವ್ಯವಸ್ಥೆ. ಆ ವ್ಯವಸ್ಥೆ ಏನಾದರೂ ಕೊರತೆ ಆದರೆ ಡೆಫಿನೆಟ್ಲಿ ರೊಚ್ಚಿಗೆ ಹೇಳ್ತಾರೆ. ಆ ಥರದ ಪರಿಸ್ಥಿತಿ ಬರಬಾರ್ದು. ನಾಗರಿಕರಾಗಿ ನಮ್ಮ ಜವಾಬ್ದಾರಿನೂ ಕೂಡ ಇದೆ. ತುಂಬ ವಿಚಲಿತರಾಗಿ ಒಂದು ಕೃತಕ ಅಭಾವ ಸೃಷ್ಟಿ ಮಾಡೋದಾಗಿರ್ಬೋದು, ನೀವು ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನ ತಗೊಂಡೋಗಿ ಪೆಟ್ರೋಲ್ ಸುರಿಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ಬಿಡಬೇಕು. ನಮ್ಮ ದೇಶದ ನಾಯಕರ ಮೇಲೆ ನಾವು ನಂಬಿಕೆ ಇಟ್ಟಾಗ ಮಾತ್ರ ಒಂದು ವ್ಯವಸ್ಥೆ ಸುಲಲಿತವಾಗಿ ಸಾಗೋದಕ್ಕೆ ಸಾಧ್ಯ. ನಾವು ಆ ಒಂದು ಅವಕಾಶವನ್ನು ಮೋದಿ ಅವರಿಗೆ ಕೊಡೋಣ ಅಂತ ಹೇಳ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.